ನಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಂಚಮಸ್ಕಂಧೆ ಅದ್ಯ ಕಥಾ ಪ್ರಾರಂಭ. ಹರಿ ಓಂ. ಹರಿವಾಯು ಗುರುಗಳ ಶುಕಾಚಾರ್ಯರ ಪರಮಾನುಗ್ರಹದಿಂದ 4 ಸ್ಕಂಧಗಳ ಶ್ರೀಮದ್ ಭಾಗವತದ ಅನುಸಂಧಾನವನ್ನ ಯಥಾಶಕ್ತಿಯಾಗಿ ನಾವೆಲ್ಲರೂ ಕೂಡ ಗುರುಗಳ ದೇವರ ಸನ್ನಿಧಾನದಲ್ಲಿ ಮಾಡಿದ್ದೇವೆ. ಈಗ 5ನೇ ಸ್ಕಂದ ಭಾಗವತವನ್ನ ಈ ತಿಂಗಳು ನಾವು ನೋಡ್ಬೇಕಾಗಿದೆ. 5ನೇ ಸ್ಕಂದ ಭಾಗವತದಲ್ಲಿ ಮುಖ್ಯವಾಗಿ 24 ಅಧ್ಯಾಯಗಳು ಬರ್ತಾ ಇದೆ. ಆ 24 ಅಧ್ಯಾಯಗಳಲ್ಲಿ ಅರ್ಧಕ್ಕರ್ಧ ಪ್ರಿಯವ್ರತ ಮಹಾರಾಜರ ವಂಶದ ಚರಿತ್ರೆ. ಅದಾದ್ಮೇಲೆ ಮತ್ತೆ 2ನೇ ಸ್ಕಂದದಲ್ಲಿ ಹೇಳಿದಂತಹ ಭಗವಂತನ ವಿರಾಟ್ ರೂಪ, ಪಾತಾಳದಿಂದ ಸತ್ಯಲೋಕ ತನಕ ದೇವರ ಸ್ವರೂಪ ಅಂತ ಏನಂದ್ರು ಅದನ್ನ ತಿಳಿಸಿಕೊಡುವಂತಹ ಲೋಕಗಳ ಬಗ್ಗೆ ವಿವರಣೆ, ಸಪ್ತದ್ವೀಪಗಳು, ಭೂಮಿ, ಅದೆಲ್ಲದರ ಬಗ್ಗೆ ನಿರೂಪಣೆ, ನರಕಲೋಕದ ವರ್ಣನೆಯನ್ನ ಮಾಡಿ ಈ 5ನೇ ಸ್ಕಂದವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಇಡೀ 12 ಸ್ಕಂದದ ಭಾಗವತದಲ್ಲಿ ತುಂಬಾ ಕಷ್ಟಕರವಾದಂತಹ ಒಂದು ಭಾಗ ಅಂತ ಇದ್ರೆ ಇದು 5ನೇ ಸ್ಕಂದ. ಇದರಲ್ಲಿ ತಲೆ ಚಿಟ್ಟಿಡಿದೋಗುತ್ತೆ. ವಿಷಯ ನಿರೂಪಣೆಯನ್ನು ಕೇಳುವಾಗ ಏನ್ ಹೀಗೆ ಹೇಳ್ತಾ ಒಂದ ಪೂರ್ಣ ವೈರಾಗ್ಯ. ಜಡಭರತ ಇತ್ಯಾದಿಗಳ ಚರಿತ್ರೆಯನ್ನು ಹೇಳ್ಬೇಕಾದ್ರೆ ಪೂರ್ತಿ ವೈರಾಗ್ಯ. ಅದು ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ಬರೀ ಇಷ್ಟು ಯೋಜನ ದೂರ ಇದೆ, ಇಂಥ ಸಮುದ್ರ ಇದೆ, ಇಂಥ ಮನುಷ್ಯ ಇದ್ದಾನೆ, ಇಂಥ ದೇವತೆ ಇದ್ದಾನೆ ಅಂತ 24 ಅಧ್ಯಾಯ ಪೂರ್ತಿ ಇದೆ. ಆದ್ದರಿಂದ ಇಡೀ ಭಾಗವತ ಒಂದು ದೊಡ್ಡ ರಸಾಯನ ಆದ್ರೆ ಅದ್ರ ಮಧ್ಯೆ ಇರುವಂತಹ ಗಟ್ಟಿಯಾದ ಬೆಲ್ಲ ರಸಾಯನದ ಮಧ್ಯದಲ್ಲಿ ಇದು ಮಧ್ವ ವಿಜಯದಲ್ಲಿ ಒಂದು ಚರಿತ್ರೆ ಬರುತ್ತೆ. ಅನಂತೇಶ್ವರ ದೇವಾಲಯದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರೇ ಮೊದಲಾದವರೆಲ್ಲ ಭಾಗವತದ ಬಗ್ಗೆ ಪಾಠ ಆಗ್ತಾ ಇರುತ್ತೆ. ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡುವಾಗ ಪುಸ್ತಕ ಇಟ್ಕೊಳ್ಬೇಕಲ್ಲ ಶಿಷ್ಯರು. 5 ಭಾಗವತದ ಪುಸ್ತಕ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಶ್ಲೋಕ. ಈ ಬುಕ್ಕಲ್ಲಿ 3ನೇ ಶ್ಲೋಕ ಇದ್ರೆ ಆ ಬುಕ್ 6ನೇ ಶ್ಲೋಕ ಆಗಿದೆ. ಆದ್ದರಿಂದ ಇದರಲ್ಲಿ ನಿಜವಾದ ಭಾಗವತದ ವೇದವ್ಯಾಸ ದೇವರು ಬರೆದ ಭಾಗವತ ಗ್ರಂಥ ಯಾವುದು ಜಿಜ್ಞಾಸೆ ಬಂತಾರೆ. ಅವಾಗ ಇನ್ನು ಪೂರ್ಣ ಪ್ರಜ್ಞರು ಆನಂದ ತೀರ್ಥರು ಅಂತ ಪಟ್ಟಾಭಿಷೇಕ ಆಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ಪುಸ್ತಕ ತಗೊಂಡು ಇದು ವೇದವ್ಯಾಸರಿಗೆ ಸಮ್ಮತವಾದ ಪಾಠ ಅಂತಂದ ಹೇಗೆ ಹೇಳ್ತೀರಿ ನೀವು, ಇದೇ ಸಮ್ಮತವಾದ ಪಾಠ ಅಂದಿದ್ದಕ್ಕೆ ಅವರು ಪರೀಕ್ಷೆ ಮಾಡುವಾಗ ಹೇಳಿದ್ದು ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ, 5ನೇ ಸ್ಕಂದದ ಗದ್ಯಗಳನ್ನ ನೀವು ಹೇಳ್ಬೇಕು. 5ನೇ ಸ್ಕಂದದ ಶ್ಲೋಕ ಇಲ್ಲ, ಬರೀ ಗದ್ಯ. ಒಂದು ಶ್ಲೋಕ ಅಂದ್ರೆ ಸಾಮಾನ್ಯವಾಗಿ 32 ಅಕ್ಷರ ಬರುತ್ತೆ, ಇಲ್ಲ 44-48 ಅಕ್ಷರ ತನಕ ಇದೆ. ಇಲ್ಲಿ ಒಂದು ಶ್ಲೋಕ ಅಂತ ಮುಗಿಬೇಕಾದ್ರೆ 20 ಲೈನ್ ಆದ್ರೆ ಒಂದು ಶ್ಲೋಕ, 15 ಲೈನ್ ಆದ್ರೆ ಒಂದು ಶ್ಲೋಕ. ಆ ತರ ಪೂರ್ಣ ಗದ್ಯಮಯ. ಅದನ್ನ ಗದ್ಯನ ಬೈಹಾಟ್ಕೊಳ್ಳೋದು ಹೆಂಗೆ? ಶ್ಲೋಕ ಆದ್ರೆ ಕಂಠಪಾಠ ಮಾಡಬಹುದು, ಗದ್ಯವನ್ನ ಕಂಠಪಾಠ ಮಾಡೋದು ಹೇಗೆ? ಅದನ್ನ ಇವ್ರು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಇದು ಭಾಗವತದ ಪಾಠ ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರ ಪರೀಕ್ಷೆ ಮಾಡಿದ್ದಕ್ಕೆ 5ನೇ ಸ್ಕಂದವನ್ನ ಪೂರ್ತಿ ಪುಸ್ತಕ ಇದ್ದಾಗಿ ಆಚಾರ್ಯ ಅನುವಾದ ಮಾಡಬಹುದು. ಅವಾಗ ಗೊತ್ತಾಯ್ತು ಇದು ವೇದವ್ಯಾಸರಿಗೆ ಸಮ್ಮತವಾದ ಪಾಠ. ಅದು ಇವತ್ ನಾವೇನು ಭಾಗವತ ನೋಡ್ತಾ ಇದ್ದೇವೆ, ಮಹಾಭಾರತ ಇತ್ಯಾದಿ ಗ್ರಂಥಗಳೆಲ್ಲ ನಂಬಿಕೆಯ ಮೇಲೆ ಹೋಗ್ತಾ ಇದೆ ಅಷ್ಟೇ. ಇದೇ ವೇದವ್ಯಾಸರು ಬರೆದಿದ್ದು, ಇದು ಬರೆದಿಲ್ಲ ನಿರ್ಣಯ ಮಾಡಕ್ಕೆ ಆಗೋದಿಲ್ಲ. ಗ್ರಂಥೋಪ್ಯೇವಂ ವಿನುಳಿತೋ ಕಿಂಬರ್ಥೋ ದೇವದುರ್ಗಮಃ ಅಂತ ಸಾಧ್ಯವೇ ಇಲ್ಲ. ಆದ್ದರಿಂದ ಒಂದು ನಂಬಿಕೆ ಮೇಲೆ ಭಾಗವತ ತಾತ್ಪರ್ಯಾದಿ ಗ್ರಂಥಗಳಲ್ಲಿ ಶ್ಲೋಕ ಹಿಡಿದಿದ್ದಾರಲ್ಲ, ಆ ಪಾಠದ ಮೇಲೆ ಭಾಗವತ ಮಹಾಭಾರತ ನೋಡೋದಷ್ಟೇ. ಎಲ್ಲ ನಮಗೆ ಬೇಕಾದ ಕಥೆ ತೆಗೆದು ಬಿಟ್ಟಿದ್ದಾರೆ, ಬೇಡದೇ ಇರೋ ಕಥೆಗಳು ಸೇರಿಸ್ಬಿಟ್ಟಿದ್ದಾರೆ. ದುರ್ವಾಸರು 60,000 ಜನ ಜೊತೆಯಲ್ಲಿ ಪಾಂಡವರೆಲ್ಲ ಊಟ ಆದ್ಮೇಲೆ ಬಂದ್ರು.
ಊಟ ಆದ್ಮೇಲೆ ಬಂದಾಗ ಅಕ್ಷಯ ಪಾತ್ರೆ ಬೋರ್ಲಾಕ್ಬಿಟ್ಟಿದ್ರು. ಬೋರ್ಲಾಕ್ದಾಗ ಅದರಲ್ಲಿ ತೊಳೆದೇ ಇದ್ದ ಒಂದು ಸೊಪ್ಪಿತ್ತು. ಅವಾಗ ಕೃಷ್ಣ ಬಂದ ತಿಂದ. ಇದೆಲ್ಲ ಮಹಾಭಾರತದಲ್ಲಿ ಬರದೇ ಇರತಕ್ಕಂತ ಕಥೆಗಳು, ಸುಳ್ಳಾದ ಕಥೆಗಳು. ಕೆಲವು ದೇವರ ನಾಮಗಳನ್ನು ದಾಸರ ಹೆಸರಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಂಜಲವನ್ನು ಬಳೆದ ಶ್ರೀಹರಿ, ರಾಜಸೂಯ ಯಾಗದಲ್ಲಿ ಕೃಷ್ಣ ಎಂಜಲ ಬಡದ ಅಂತ ಮಹಾಭಾರತದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಇಡೀ ಮಹಾಭಾರತ ಸಭಾಪರ್ವ ರಾಜಸೂಯ ಯಾಗ ನೀವು ತೆಗೆದು ನೋಡ್ಬಿಟ್ರೆ ಅದರಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದ ಅಂದ್ರೆ ಬ್ರಾಹ್ಮಣರಿಗೆ ಬಂದವರಿಗೆ ಪಾದ ಪ್ರಕ್ಷಾಲನೆ ಮಾಡಿ ಒಳಗ್ ಕಳಿಸೋದು ಆ ಕೆಲಸ. ಎಂಜಲು ತೆಗೆದ ಕೃಷ್ಣ ಅಂತ ಹೇಳಿ ಎಲ್ಲೂ ಉಲ್ಲೇಖ ಇಲ್ಲ. ಅಂದ್ರೆ ನಾವು ಹೇಳುವಾಗ ಭಾರತಕ್ಕೆ ಭಾಗವತಕ್ಕೆ ಅನುಗುಣವಾಗಿ ನಾವು ಕಥೆ ಹೇಳ್ಬೇಕು. ವೇದವ್ಯಾಸರಿಗೆ ವಿರುದ್ಧವಾಗಿ ನಾವು ಮಾತಾಡ್ಬಿಟ್ರೆ ಯಾವ ಹಾಡು ಹೇಳಿ ನಾವು ಅದಕ್ಕೋಸ್ಕರ ಮೂಲ ಗ್ರಂಥಗಳ ಅಧ್ಯಯನ ಈ ರೀತಿಯಾಗಿ ಅಧ್ಯಯನ ಶ್ರವಣ ಆಗ್ಲಿಲ್ಲ ಅಂತಂದ್ರೆ ಹೇಳಿದ್ದೇ ಕತೆ ಹಾಡಿದ್ದೇ ಹಾಡು ಅಂತ ಆಗ್ಬಿಡುತ್ತೆ, ದೇವರಿಗೆ ವಿರೋಧ ಮಾಡಿದಾಗ ಆಗುತ್ತೆ. ಆದ್ರಿಂದ ಆ ಕಾಲದಲ್ಲಿ ಬಂದ ಕವಿಗಳು ಇವರೆಲ್ಲ ಈ ದಾಸರ ಅಂಕಿತ ಹಾಕ್ಬಿಟ್ರೆ ನಮ್ಮ ಹಾಡು ಫೇಮಸ್ ಆಗತ್ತೆ ಅಂತ ಹಾಕ್ಬಿಡೋದು. ಇವ್ರ ಕಥೆಗಳು ಸೇರಿಸ್ಬಿಡೋದು. ಸತ್ಯನಾರಾಯಣ ಪೂಜೆ ಕಥೆ ಹೆಸರು 20 ಅಧ್ಯಾಯ ಬರೆದು ಬಿಡೋದು. ಏನೇನೋ ನಡ್ಕೊಂಡು ಹೋಗಿದೆ. ನಂಬಿಕೆಯಿಂದ ನಾವೀ ಕೆಲಸ ಆದ್ದರಿಂದ ಒಂದು ಗ್ರಂಥವನ್ನ ಓದ್ಬೇಕಾದ್ರೆ ನಮ್ಮ ಬನ್ನಂಜಾಚಾರ್ಯರು ಯಾವಾಗ್ಲೂ ಪಾಠ ಮಾಡ್ಬೇಕಾದ್ರೆ ಹೇಳೋರು, ಅರ್ಥವನ್ನ ಕ್ಲೀನ್ ಆಗಿ ಮಾಡ್ಕೊಳ್ಬೇಕಾದ್ರೆ ಪಾಠ ಕ್ಲೀನ್ ಆಗಿರ್ಬೇಕು. ಮೂಲ ಗ್ರಂಥಗಳು ಕ್ಲೀನ್ ಆಗಿ ನಮ್ಗೆ ಸಿಕ್ಕಿದ್ರೆ ಅರ್ಥ ಚೆನ್ನಾಗಿರುತ್ತೆ. ಮೂಲ ಗ್ರಂಥವೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಏನಾಗ್ಬಿಡುತ್ತೆ, ಪಾಠ ಶುದ್ಧಿಯಿಂದ ಅರ್ಥ ಶುದ್ಧಿ. ಆದ್ದರಿಂದ ಆ ದೃಷ್ಟಿಯಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬಹಳ ದೇಶೇ ತಥಾ ಗ್ರಂಥಾನಂತ ಊರೆಲ್ಲ ತಿರುಗಿ ದೇಶವೆಲ್ಲ ಸಂಚಾರ ಮಾಡಿ ಅಲ್ಲಲ್ಲಿದ್ದ ಹಸ್ತಪ್ರತಿಗಳನ್ನೆಲ್ಲ ತಗೊಂಡು ನೋಡಿ ಮಹಾಭಾರತ ಭಾಗವತಾದಿಗಳ ಶುದ್ಧ ಪಾಠವನ್ನು ನಮ್ಮ ಮುಂದೆ ಆದಷ್ಟು ಕೊಟ್ಟಿದ್ದಾರೆ. ಅನುಸಾರವಾಗಿ ನಾವು ಅದನ್ನ ನೋಡ್ತಾ ಹೋಗೋದೇ ನಮ್ಮ ಪುಣ್ಯ. 75 ಭಾಗ 80 ಭಾಗ ನಂಬಿಕೆ ಮೇಲೆ ನಡೆಯುವಂತ ಘಟನೆಗಳಿದೆಲ್ಲ ವೇದವ್ಯಾಸರು ಬರೆದಿದ್ದಾರೆ ಅಂತ ಪೂರ್ಣವಾಗಿ ನಂಬಿ ಇದನ್ನ ಪಾರಾಯಣ ಮಾಡುವಂತ ಕೇಳುವಂಥದ್ದೇ ನಮಗೆ ಸಿಕ್ಕಿರುವಂತ ಭಾಗ್ಯ. 5000 ವರ್ಷದಲ್ಲೇ ಇಂಥ ಕಥೆ ಅಂದ್ರೆ 10,000 ವರ್ಷ ಕಲಿಯುಗದಲ್ಲಿ ಆಗ್ಬಿಟ್ಮೇಲೆ ಹೇಳೋರಿರಲ್ಲ ಕೇಳೋರಿರಲ್ಲ. ನಮ್ಮ ಮನೆ ಪಕ್ಕದ ದೇವಸ್ಥಾನದ್ದು ಮಹಿಮೆ ಎಲ್ಲ ಬರೆದು ಬಿಡ್ತಾರೆ. ಏನು ಮಾಡ್ಲಿಕ್ಕೆ ಆಗಲ್ಲ ಕಲಿಯುಗ. ಈ ದೃಷ್ಟಿಯಲ್ಲಿ ಭಾಗವತ ಕಬ್ಬಿಣದ ಕಡಲೆ ಅಂತ ತೋರಿಸಿಕೊಡುವಂತಹ ಒಂದು ಪ್ರಧಾನವಾದ ಒಂದು ಸ್ಕಂದ ಅದು ಪಂಚಮ ಸ್ಕಂದ. ಇದರಲ್ಲಿ ದೇವರ ವೃಷಭ ರೂಪದ ಅವತಾರದ ಚರಿತ್ರೆಯನ್ನ ಒಂದು ನಿರೂಪಣೆಯನ್ನ ಮಾಡ್ತಾರೆ. ಆರಂಭದಲ್ಲಿ 4ನೇ ಸ್ಕಂದ ಮುಗಿಸುವಾಗ ಉತ್ಥಾನಪಾದನ ವಂಶದ ಬಗ್ಗೆ ನಿರೂಪಣೆ ಮಾಡಿದ್ರು. ಸ್ವಯಂಭೂಮನುವಿಗೆ 3 ಜನ ಹೆಣ್ಣು ಮಕ್ಕಳು 2 ಗಂಡು. ಅದರಲ್ಲಿ ಆಕೂತಿ ದೇವಹೂತಿ ಪ್ರಸೂತಿಯರ ಬಗ್ಗೆ ಹೇಳಾಯ್ತು. ಉತ್ಥಾನಪಾದ ರಾಜರ ಬಗ್ಗೆನೂ ಹೇಳಾಯ್ತು. ಅಲ್ಲಿಂದ ಮುಂದೆ ಪ್ರಿಯವ್ರತ ರಾಜರ ಚರಿತ್ರೆ. ಯಾಕೆ ಪ್ರಿಯವ್ರತ ರಾಜ ಉತ್ಥಾನಪಾದನಿಗಿಂತ ಯೋಗ್ಯತೆಯಲ್ಲಿ ತುಂಬಾ ದೊಡ್ಡವನು. ಅವನ ಬಗ್ಗೆ ಹೇಳ್ತಾರೆ. ಅವನ ಹೆಸರೇ ಪ್ರಿಯವ್ರತ ಅಂತ. ವ್ರತ ಅಂದ್ರೆ ಗೊತ್ತು, ಪ್ರಿಯವ್ರತ ದೇವರಿಗೆ ಗುರುಗಳಿಗೆ ಪ್ರೀತಿಯಾಗುವಂತೆ ವ್ರತವನ್ನು ಮಾಡತಕ್ಕಂತ ವ್ಯಕ್ತಿ. ಇವನಿಗೆ ಗುರುಗಳು ಯಾರು ಅಂದ್ರೆ ನಾರದರು ಗುರುಗಳು. ಯಾರಿಗೆ? ಪ್ರಿಯ ನೋಡಿ ಎಂಥವ್ರಿಗೆ ನಾರದರು ಗುರುಗಳಾಗಿದ್ದಾರೆ ನೋಡಿ. ನಾರದರು ಗುರುಗಳು. ನಾರದರ ಆದೇಶ ದೇವರಲ್ಲಿ ವಿಶೇಷವಾದಂತಹ ಭಕ್ತಿ ಬಂದ್ಬಿಡ್ತೀವಿ ಅವನಿಗೆ. ವಿಶೇಷವಾದಂತಹ ಭಕ್ತಿಯಿಂದ ಮದುವೆ ವಯಸ್ಸು ದಾಟ್ತಾ ಇದ್ರು ಕೂಡ ಮದುವೆ ಆಗೋದಿಲ್ಲ. ನಾನು ಮದುವೆನೇ ಆಗಲ್ಲ. 24 ಗಂಟೆ ಗಂಧಮಾದನ ಪರ್ವತ ಅಂತ ಒಂದಿದೆ. ಇವತ್ತು ಹಿಮಾಲಯ ಏನಿದೆ, ನಾವು ನೋಡುವಂತಹ ಹಿಮಾಲಯ ತುಂಬಾ ಕೆಳಗಿನ ಹಿಮಾಲಯ. ಅದು ಅಲ್ಲಿಂದ ಇನ್ನು ಮೇಲೆ ಕೈಲಾಸ ಪರ್ವತ, ಮಾನಸ ಕೈಲಾಸ ಅದೆಲ್ಲ ಉತ್ತರ ಹಿಮಾಲಯ. ಆ ಕೈಲಾಸ ಮಾನಸ ಸರೋವರವನ್ನು ದಾಟಿ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಉತ್ತರ ಹಿಮಾಲಯ ಗಂಧಮಾದನ ಪರ್ವತಗಳು, ಅಲ್ಲಿಂದ ಸ್ವರ್ಗದ್ವಾರ ಅಲ್ಲೆಲ್ಲ ಬರುತ್ತೆ. ಅಲ್ಲೆಲ್ಲ ಮನುಷ್ಯರು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಹಿಮಾಲಯದಲ್ಲಿ ಗಂಧಮಾದನ ಕುಬೇರರ ಮನೆಯೆಲ್ಲ ಅಲ್ಲಿದೆ. ಆ ಗಂಧಮಾದನದಲ್ಲಿ ತಂದೆಯಾದಂತಹ ಸ್ವಯಂಭುವಮನು, ನಾರದರು, ಜೊತೆಯಲ್ಲಿ ಪ್ರಿಯವ್ರತ, ಇವರು 3 ಜನ ಪಾಠ ಕೇಳ್ತಾ ಕೂತಿರೋದು. ಅಪ್ಪನ ಹತ್ರ ಪ್ರಶ್ನೆ ಕೇಳೋದು, ಮತ್ತೆ ನಾರದರ ಹತ್ರ ತತ್ವಚಿಂತನೆಯನ್ನು ಮಾಡ್ತಾ ಪಾಠ ಅಂತಲೇ ಕಾಲ ಕಳೀತಾ ಇದ್ರು. ಯಾರು? ಪ್ರಿಯವ್ರತ ಮಹಾರಾಜ. ಇನ್ನು ಮಹಾರಾಜ ಆಗಿಲ್ಲ, ಪ್ರಿಯವ್ರತನು. ಹೀಗಿರುವಾಗ ಇವನೇನಪ್ಪ, ದೇವರ ಆದೇಶ ಇದೆ, ನೀನು ಇವನು ಮದುವೆ ಆಗದೆ ಹಾಗೆ ಹೊರಟೋಗ್ಬಿಟ್ರೆ
ಇನ್ನು ಇವನ ವಂಶದಲ್ಲಿ ಭಗವಂತನ ಅವತಾರ ಆಗ್ಬೇಕು, ಅದಕ್ಕಾಗಿ ಇವನೇನಾಗ್ಬೇಕೀಗ ಮದುವೆ ಆಗ್ಬೇಕು ಅನ್ನೋದನ್ನ ತಿಳಿದು ಇವನಿಗೆ ಮದುವೆ ಮಾಡಿಸ್ಬೇಕು ಅಂತ ನೇರವಾಗಿ ಬ್ರಹ್ಮದೇವರೇ ಬಂದರು. ನೀನ್ ಮದುವೆ ಆಗು, ಯೋಗ್ಯತೆ ಇದ್ರೆ ದೇವತೆಗಳೇ ವರವನ್ನ ಕೊಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದೆಲ್ಲ. ಬ್ರಹ್ಮದೇವರು ಹಂಸವಾಹನದಲ್ಲಿ ಕೂತ್ಕೊಂಡು ಸತ್ಯಲೋಕದಿಂದ ಹೊರಟ್ರೆ ಎಲ್ಲ ವೇದ ಶಾಸ್ತ್ರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ವಿಮಾನಗಳಲ್ಲಿ ಫಾಲೋ ಮಾಡ್ಕೊಂಡು ಹೊರಟ್ರು. ಯಕ್ಷರು ಗಂಧರ್ವಾಗಿ ಬ್ರಹ್ಮದೇವರು ಸುಲಭಕ್ಕೆ ಯಾತ್ರೆ ಹೋಗಲ್ಲ. ಬ್ರಹ್ಮದೇವರು ಒಂದ ದೈತ್ಯರಿಗೆ ವರ ಕೊಡಕ್ ಬರ್ಬೇಕು, ಇಲ್ಲ ದೇವತೆಗಳ ಸ್ತೋತ್ರ ಮಾಡಕ್ ಬರ್ಬೇಕು. ಈಗ ಯಾವ ದೈತ್ಯ ತಪಸ್ಸು ಮಾಡ್ತಾ ಇಲ್ಲ, ಯಾವ ದೇವರ ಅವತಾರವೂ ಆಗಿಲ್ಲ. ಮತ್ತೆ ಬ್ರಹ್ಮದೇವರು ಸಡನ್ ಆಗಿ ಯಾಕೆ ಊರಿಂದ ಹೊರಟರು ಯಾತ್ರೆ ನೋಡೋಣ ಅಂತ ಫಾಲೋ ಮಾಡ್ಕೊಂಡು ಯಾರಿಗೂ ಬ್ರಹ್ಮದೇವರು ಬರಬೇಡಿ ಅಂತ ಹೇಳಲಿಲ್ಲ. ಬಂದೋರ್ನೆಲ್ಲ ಋಗ್ವೇದಕ್ಕೆ ಅಭಿಮಾನಿ ದೇವತೆ ಸ್ವರೂಪದಲ್ಲೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಎಲ್ಲ ದೇವತೆಗಳು ಲೋಕಗಳಿಂದ ಇಳಿತಾ ಇಳಿತಾ ಬರುವಾಗ ಆಯಾ ಲೋಕಾಧಿಪತಿಗಳಾದಂತಹ ದೇವತೆಗಳೆಲ್ಲ ಬ್ರಹ್ಮದೇವರಿಗೆ ಪುಷ್ಪಾಭಿಷೇಕ, ಪೂಜೆ, ನೈವೇದ್ಯ ಎಲ್ಲಾ ಮಾಡಿ, ಅದರಿಂದ ನಮ್ಮ ಮನೆ ಮುಂದೆ ಬೀದಿಯಲ್ಲಿ ದೇವರ ಉತ್ಸವಗಳು ಹೋಗುವಾಗ ತೆಂಗಿನಕಾಯಿ, ಹಣ್ಣು ಮೊದಲಾದವುಗಳನ್ನೆಲ್ಲ ಒಡಿಸಬೇಕು ಅಂತ ಶಾಸ್ತ್ರ. ಅಕಸ್ಮಾತ್ ಅವ್ರೇನಾದ್ರೂ ಒಡಿಲಿಲ್ಲ, ಮಾಡ್ಲಿಲ್ಲ, ಅರ್ಜೆಂಟ್ ಇತ್ತು ಅಂದ್ರೆ ನಾವೇ ಒಡೆದು ಬಿಟ್ಟು ದೇವ್ರಿಗೆ ತೋರಿಸ್ಬಿಟ್ರೆ ಅದೇ ನೈವೇದ್ಯ. ನಾವು ತಿರುಪತಿ ಇತ್ಯಾದಿಗಳಿಗೆಲ್ಲ ಹೋದ್ರೆ ಕೊಬ್ಬರಿ, ಕಲಸಕ್ರೆ ಅದೆಲ್ಲವನ್ನು ವಿಮಾನ ವೆಂಕಟೇಶ್ವರನಿಗೆ ನಾವೇ ನೈವೇದ್ಯ ಮಾಡ್ಕೊಂಡು ಮನೆಗೆ ತಂದ್ಬಿಡ್ತೀವಲ್ಲ. ಹಾಗೆ ಉತ್ಸವಾದಿಗಳು ಹೋಗುವಾಗ ಅವ್ರು ನೈವೇದ್ಯ ಮಾಡ್ಕೊಟ್ರೆ ಸಂತೋಷ, ಮಾಡ್ಲಿಲ್ಲ ಅಂದ್ರೆ ನಾವೇ ದೂರದಿಂದ ಆರ್ತಿ ಏನ್ ಪದಾರ್ಥ ಕಲ್ಸಕ್ರೇನೋ ಏನೋ ಹಾಕಿ ನಿಂಗೆ ಅರ್ಪಣೆ ಅಂತ ಅಂದ್ಬಿಟ್ರೆ ಇದೆಲ್ಲ ಪಾಠ, ದೇವತೆಗಳು ಮಾಡಿದ ಪಾಠ. ಹಾಗೆಲ್ಲ ಮಾಡಿಸ್ತಾ ಮಾಡಿಸ್ತಾ ಗಂಧಮಾದನ ಪರ್ವತಕ್ಕೆ ಬಂದ್ರಂತೆ. ನಮಗೆ ಯಾರು ಬಂದ್ರು ಗೊತ್ತಾಗಲ್ಲ, ದೇವತೆಗಳೇ ಪಕ್ಕದಲ್ಲಿ ಕೂತಿದ್ರು ನಮಗ್ ಜ್ಞಾನ ಇರಲ್ಲ. ನಾರದರು ನೋಡ್ರಿ, ಗಂಧಮಾದನ ಪರ್ವತದ ಸುತ್ತ ಅಟ್ಮಾಸ್ಫಿಯರ್ ಸಡನ್ ಆಗಿ ಚೇಂಜ್ ಆಗೋಯ್ತು. ಏನಕ್ಕೆ ಕಾರಣ ಅಂತ ನೋಡಿದ್ರೆ ವೇದಾಭಿಮಾನಿ ದೇವತೆಗಳೆಲ್ಲ ಬಂದಿದ್ದಾರೆ. ದೇವಾನು ದೇವತೆಗಳು, ಅಪ್ಸರೆಯರು, ಗಂಧರ್ವ, ಯಕ್ಷ, ಕಿನ್ನರ ಎಲ್ಲ ಬಂದಿದ್ದಾರೆ. ಆಗ ನೋಡ್ತಾರೆ ಶುಭ್ರವಾದ ಬಿಳಿಯಾದ ಒಂದು ಹಂಸ, ಆ ಹಂಸದ ಮೇಲೆ ಕೂತು 4 ತಲೆಗಳಿಂದ ದೇವರ ಸ್ತೋತ್ರವನ್ನು ಮಾಡ್ತಾ ಇರುವಂತಹ ಬ್ರಹ್ಮದೇವರು ಆ ಹಂಸದ ಮೇಲೆ ಕೂತ್ಕೊಂಡು ಬಂದರು. ನಮ್ಮ ತಂದೆಗಳಾದ ಬ್ರಹ್ಮದೇವರು ಬಂದಿದ್ದು ನೋಡಿ ನಾರದರು ತಕ್ಷಣಕ್ಕೆ ಎದ್ದು ನಿಂತರು. ನಾರದರು ಎದ್ದು ನಿಂತ ಮೇಲೆ ಸ್ವಯಂಭೂಮನು ಎದ್ದು ನಿಂತರು. ಇವರಿಬ್ಬರು ಎದ್ದು ನಿಂತ ಮೇಲೆ ಪ್ರಿಯವ್ರತನು ಎದ್ದು ನಿಂತ ಮೇಲೆ ಎಲ್ಲ ಸ್ತೋತ್ರ ಮಾಡಿ ಮರ್ಯಾದೆಗಳನ್ನೆಲ್ಲ ಮಾಡ್ತಾರೆ. ಮರ್ಯಾದೆಗಳು ಮಾಡಿದ ಮೇಲೆ ಬ್ರಹ್ಮದೇವರಂತಾರೆ, ನೋಡಪ್ಪ ನಾರದ, ನಿನ್ನ ಉಪದೇಶ ಎಲ್ಲರಿಗೂ ವೈರಾಗ್ಯವನ್ನ ಕೊಟ್ಟು ಬಿಡುತ್ತೆ. ನೀನು ವೈರಾಗ್ಯ ಬರ್ಲಿ ಅಂತ ಉಪದೇಶ ಮಾಡಲ್ಲ, ಸ್ವಭಾವ. ನಿನ್ನ ಉಪದೇಶ ಕೇಳ್ತಾ ಇದ್ದಾಗೆ ಭಕ್ತರಿಗೆ ವೈರಾಗ್ಯ, ಅದರಿಂದ ಭಗವಂತನ ಜ್ಞಾನ ಬಂದ್ಬಿಡುತ್ತೆ. ಆದ್ರೆ ಈಗ ಪ್ರಿಯವ್ರತ ಏನ್ ಮಾಡ್ಬೇಕು? ಮದುವೆ ಮಾಡ್ಕೊಳ್ಬೇಕು. ಆಗ ಪ್ರಿಯವ್ರತ ಅಂತಾನೆ, ಸ್ವಾಮಿ ನೋಡ್ಬಿಟ್ಟಿದೀನಿ, ಮದುವೆ ಮಾಡ್ಕೊಂಡವರ ಕಷ್ಟ ಕಾರ್ಪಣ್ಯ ಕೋಟಲೆಗಳು, ಒಳ್ಳೆ ಅಧ್ಯಯನ, ಅಧ್ಯಾಪನ, ದೇವರ ಪೂಜೆ, ಯಜ್ಞಯಾಗ ಎಲ್ಲ ನಾಶ ಆಗೋದನ್ನು ನಾನು ನೋಡಿದ್ದೇನೆ. ಇನ್ನು ಆರಂಭದಲ್ಲಿ ಮೊದಲನೇ ರಾಜ, ಭೂಮಿಯಲ್ಲಿ ಮೊದಲನೇ ರಾಜ ಸ್ವಯಂಭವ, ಅವನ ಮಗ ಹೇಳುವಂತ ಮಾತು, ಸಂಸಾರಾವಸ್ಥೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ಕೊಂಡ್ರೆ ಏನೆಲ್ಲ ಆಗ್ಬಿಡುತ್ತೆ ನಾನು ನೋಡಿದೀನಿ ಸ್ವಾಮಿ. ನನಗೆ ಭಾಗವತ ಧರ್ಮ ಅನುಷ್ಠಾನ ಮಾಡ್ತಾ ನಾರದರ ಶಿಷ್ಯನಾಗಿ ಹೀಗೆ ಇಟ್ಬಿಡ್ತೀನಿ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ದೇವರ ಆದೇಶ ಇದೆ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ ದೇವರ ಆದೇಶ ಇದೆ. ಅದನ್ನ ತಿಳಿದವರು ಯಾರು? ಗುರುಗಳು. ತಮ್ಮ ಗುರುರ ವೇದ ಸರ್ವವಿತು. ನಮಗೆ ನಾವೇನ್ ಮಾಡಿದ್ರೆ ಮೋಕ್ಷ ಅಂತ ನಮಗೇನ್ ಗೊತ್ತು? ನಾವು ಮಾಡಿದ್ದೆಲ್ಲ ಮೋಕ್ಷ ಸಾಧನೆ ಅಂತ ಮಾಡ್ತಾ ಇರ್ತೀವಿ, ಬಟ್ ನಮಗದು ಮೋಕ್ಷ ಸಾಧನೆ ಅಲ್ವೇ ಇಲ್ಲ. ನಮಗ್ ಗೊತ್ತಾಗೋದು ಯಾವಾಗ? ಸರ್ವಜ್ಞರಾದ ಗುರುಗಳು ಹೇಳಿದಾಗ ಗೊತ್ತಾಗುತ್ತೆ. ನಾನು ಸರ್ವಜ್ಞನಾದ ಗುರು ಯಾರೋ ಬ್ರಹ್ಮದೇವರು ಹೇಳೋದು, ನಾನ್ ನಿನಗ್ ಬಂದು ಹೇಳ್ತಾ ಇದ್ದೀನಿ, ನೀನ್ ಮದುವೆ ಮಾಡ್ಕೊಳ್ಬೇಕು. ಗೃಹಸ್ಥಾಶ್ರಮ, ಕಾಡಲ್ಲಿ ವಾಸ ಮಾಡ್ತಾ ಅಯಂ ಪ್ರಮತ್ತೇಶ್ವಿಹ, ನಾರದರು ಹೇಳಿದ್ರು, ಬ್ರಹ್ಮದೇವರು ಹೇಳುವಂತ ಮಾತು. ಕಾಡಲ್ಲಿ ವಾಸ ಮಾಡ್ತಾ ತಪಸ್ವಿಯಂತೆ ವೇಷ ಹಾಕೊಂಡಿದ್ದು ಕಾಮಕ್ರೋಧಾದಿಗಳಿಂದ ಕೂಡಿದ್ರೆ ಕಾಡಲ್ಲಿದ್ದವನ್ಗೂ ಭಯ, ಏಕಾಂತದಲ್ಲಿ ವಾಸ ಮಾಡುವಂಗೂ ಭಯ. ಅದೇ
ಜಿತೇಂದ್ರಿಯನಾಗಿ ಆತ್ಮಾರಾಮನಾಗಿ ಗೃಹಸ್ಥಾಶ್ರಮದಲ್ಲಿದ್ದು 6 ಗುಣಗಳನ್ನ ದೂರ ಮಾಡಿದ್ರೆ ಗೃಹಾಶ್ರಮ ಇನ್ನು ಕರೋತ್ಯವದ್ಯಂ, ಕಾಮಕ್ರೋಧಾದಿಗಳನ್ನ ಬಿಟ್ಟು ಜಿತೇಂದ್ರಿಯರ ಇಂದ್ರಿಯಗಳನ್ನ ಗೆದ್ದು ಗೃಹಸ್ಥಾಶ್ರಮಿಗಳಾದವರಿಗೆ ಕಾಡಲ್ಲಿ ವಾಸ ಮಾಡುವ 6 ದೋಷಗಳಿಂದ ಕೂಡಿದ ಸನ್ಯಾಸಿಗಿಂತಲೂ ಶ್ರೇಷ್ಠ ಯಾರು? ಗೃಹಸ್ಥಾಶ್ರಮಿ. ನೀನ್ ಸಾಮಾನ್ಯ ಅಲ್ಲಪ್ಪ. ನೀನು ತೊಬ್ಜನಾಭ, ನೀನು 6 ವೈರಿಗಳನ್ನು ದೂರ ಮಾಡ್ಕೊಂಡಿದ್ದೀಯ. ಕೋಟೆ ಒಳಗಿದ್ರೆ ಶತ್ರುಗಳು ಬರಲ್ಲ. ನೀನೊಂದು ಕೋಟೆ ಒಳಗಿದ್ಯಾ. ಯಾವ ಕೋಟೆ ಒಳಗಿದ್ಯಾ ಅಂದ್ರೆ ಭಗವಂತನ ಪಾದಕಮಲಗಳೆಂಬ ಕೋಟೆ ಒಳಗೆ ನೀನಿದ್ಯಾ. ನೋಡಿ, ದೇವರ ಪಾದಕಮಲಗಳು ಅನ್ನೋ ಭದ್ರ ಕೋಟೆ ಒಳಗೆ ಇಟ್ಕೊಂಡಿದ್ದಾನೆ ದೇವ್ರು. ಯಾರನ್ನ? ಪ್ರಿಯವ್ರತ ಮಹಾರಾಜ. ಆದ್ರೆ ನಿನಗೇನು ಭಯನೇ ಇಲ್ಲ, ಟೆನ್ಷನ್ನೇ ಮಾಡ್ಕೋಬೇಡ. ನಾನ್ ಹೇಳ್ತಾ ಇದ್ದೀನಿ ಮಾಡು. ಆದ್ದರಿಂದ ಕೆಲವರಿಗೆ ಸನ್ಯಾಸಿಗಳಾಗಿ ಮೋಕ್ಷ, ಕೆಲವರು ಬ್ರಹ್ಮಚಾರಿಗಳಾಗಿ ಮೋಕ್ಷ, ಮುಂದೆಲ್ಲ ಬರುತ್ತೆ. ಇನ್ನು ಕೆಲವರಿಗೆ ಗೃಹಸ್ಥಾಶ್ರಮದಿಂದ ಮೋಕ್ಷ. ಬ್ರಹ್ಮಾದಿ ದೇವತೆಗಳು ಅವ್ರು ಸನ್ಯಾಸಿಗಳಾಗೇನಾಗ್ಲಿಲ್ಲ. ಯಾಜ್ಞವಲ್ಕ್ಯಾದಿ ಮುನಿಗಳು, ಆ ಯಾಜ್ಞವಲ್ಕ್ಯರ ಒಂದು ಕಥೆ, ಅವ್ರ ಗಂಡ ಹೆಂಡತಿ ಮಾಡಿದಂತಹ ತತ್ವ ಜಿಜ್ಞಾಸೆ ಜಗತ್ ಪ್ರಸಿದ್ಧ. ಆತ್ಮಾವಾರೇ ದ್ರಷ್ಟವ್ಯ ಇತ್ಯಾದಿಯಾದ ಮಾತುಗಳು ಮೈತ್ರೇಯಿ ಮೊದಲಾದಂತಹ ಮಹಾನುಭಾವರ ಜೊತೆಯಲ್ಲಿ ಯಾಜ್ಞವಲ್ಕ್ಯರು ಮಾಡಿದ ಚರ್ಚೆ ಬೃಹದಾರಣ್ಯಕೋಪನಿಷತ್ತು ಅಂತ ಅತ್ಯಂತ ಪ್ರಸಿದ್ಧವಾಗಿದೆ. ಆದ್ದರಿಂದ ಬ್ರಹ್ಮಾದಿಗಳು, ಯಾಜ್ಞವಲ್ಕ್ಯಾದಿ ಮುನಿಗಳು ಇವರೆಲ್ಲರೂ ಕೂಡ ಮದುವೆಯಾಗಿ ಹೆಂಡತಿಯ ಜೊತೆ ಸಾಧನೆಯನ್ನು ಮಾಡಿ ಮೋಕ್ಷಕ್ಕೆ ಹೋದವರಿದ್ದಾರೆ. ನಾರದಾದಿಗಳು ಹಾಗೆ ಮೋಕ್ಷಕ್ಕೆ ಹೋದವರಿದ್ದಾರೆ. ಆದ್ದರಿಂದ ಅವರಿದ್ದಾಗೆ ನಾನಿರ್ಬೇಕು ಅಂತಿಲ್ಲ, ನಾನಿದ್ದಾಗೆ ಬೇರೆ. ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಾಧನೆಯನ್ನು ಮಾಡಿಕೊಂಡು ಸಾಧನೆ ಮಾಡೋದು ಮುಖ್ಯ. ಆದ್ದರಿಂದ ನೀನೀಗ ಮದುವೆ ಮಾಡಿಕೊಂಡು ಸಾಧನೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹಾಗೆ ಆಗ್ಲಿ ಅಂತ ದೊಡ್ಡವರು ಆಡಿದ ಮಾತು. ಭಾಗವತ ಧರ್ಮಗಳಲ್ಲಿ ಒಂದು ಜ್ಞಾನಿಗಳಾಡಿದ ಮಾತನ್ನ ತಲೆಮೇಲೆ ಇಟ್ಕೊಳ್ಳೋದು. ಅದನ್ನ ಜ್ಞಾನಿಗಳಾಡಿದ ಮಾತು ಅಂತ ಪ್ರಿಯವ್ರತ ಮಹಾರಾಜರು ನಮಸ್ಕಾರ ಮಾಡಿ ಸ್ವೀಕಾರ ಮಾಡಿಕೊಂಡ್ರು. ಸ್ವೀಕಾರ ಮಾಡ್ಕೊಂಡಾದ್ಮೇಲೆ ಹಾಗೆ ಇದ್ರು ಬ್ರಹ್ಮದೇವರು ಸ್ತೋತ್ರ ಮಾಡ್ಲಿ ಅಂತ. ಮೊಮ್ಮಗ ದರ್ಶನ ಕೊಡ್ಬೇಕಲ್ಲ. ನಾರದರು ಸ್ವಯಂಭೂಮನು ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದ ಹಾಗೆ ನಾರದ ಬಾ ಹೋಗೋಣ ಅಂತ ಬ್ರಹ್ಮದೇವರು ನಾರದರನ್ನ ಕರ್ಕೊಂಡು ಹಾಗೆ ಅಂತರ್ಧಾನರಾಗಿ ಹೊರಟೋದ್ರು. ಸ್ವಯಂಭೂಮನು ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡ. ಅವ್ರಿಗೆಲ್ಲ ಕಷ್ಟ ಏನಿಲ್ಲ, ಜಾತಕ ತೋರಿಸ್ಬೇಕು, ಹುಡುಗಿ ಹುಡುಕ್ಬೇಕು, ಒಂದಾಗ್ಬೇಕು. ಅದಕ್ಕೆ ಈ ಕಥೆಗಳನ್ನು ನಾವು ಕೇಳಿದ್ರೆ ನಮಗೆ ಯೋಗ್ಯವಾದ ಕಲ್ಯಾಣವೂ ಆಗತ್ತೆ, ದೇವರು ಕೊಡ್ತಾನೆ ಅನ್ನೋದಕ್ಕೆ ಒಬ್ಬ ಪ್ರಜಾಪತಿ, ಅವನಿಗೆ ವಿಶ್ವಕರ್ಮ ಅಂತ ಕರೀತಾರೆ. ಆ ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ ಅಂತ. ಇದು ವೈಭವ ಏನು ಅಂದ್ರೆ ಅವರ ಊರಿಗೂ ಅದೇ ಹೆಸರು, ಅವನ ಹೆಂಡತಿಗೂ ಅದೇ ಹೆಸರು, ಸೇಮ್ ಹೆಸರು. ಆದ್ದರಿಂದ ಬರ್ಹಿಷ್ಮತಿ ಅನ್ನೋದು ನಗರ. ಸ್ವಯಂಭವ ಮನು ಮಹಾರಾಜರ ನಗರ ಯಾವುದು? ಬರ್ಹಿಷ್ಮತಿ ನಗರ. ಆಮೇಲೆ ಪ್ರಿಯವ್ರತ ಮಹಾರಾಜ ಹೆಂಡತಿ ಹೆಸರೇನು? ಬರ್ಹಿಷ್ಮತಿ. ಅವಳನ್ನ ಮದುವೆ ಮಾಡ್ಕೊಳ್ತಾನೆ. ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಮದುವೆ ಮಾಡ್ಕೊಂಡ. 11 ಜನ ಮಕ್ಕಳಾಗ್ತಾರೆ. 10 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಅವಳಿಗೆ, ಹೆಣ್ಣು ಮಗಳಿಗೆ ಊರ್ಜಸ್ವತಿ ಅಂತ ಹೆಸರು. ಆ ಊರ್ಜಸ್ವತಿಯನ್ನ ಮದುವೆ ಮಾಡ್ಕೊಂಡಿದ್ಯಾರು? ನೋಡಿ, ಪ್ರಿಯವ್ರತ ಮಹಾರಾಜರ ಅಳಿಯ ಯಾರು? ಊರ್ಜಸ್ವತಿಯ ಗಂಡ. ಯಾವ ನಮ್ಮ ಜಾತಕದಲ್ಲಿ ಯಾವ ದಶೆ ಇದ್ರೆ ನಮ್ಮ ಇಡೀ ಜಾತಕವೇ ಅದೃಷ್ಟವೇ ಚೇಂಜ್ ಆಗಿ ಹೋಗ್ಬಿಡುತ್ತೋ ಅಂತಹ ದಶಾಧಿಪತಿಯಾದ ವ್ಯಕ್ತಿಗೆ ಮಗಳನ್ನ ಕೊಟ್ಟು. ಯಾವ ದಶೆ ಇರ್ಬೇಕು ನಮಗೆ? ಜಾತಕದ ಶುಕ್ರ ದಶೆ 18 ವರ್ಷ. ನೋಡಿ, 18 ವರ್ಷ ಒಂದು ಜಾತಕದಲ್ಲಿದ್ದು ಬೇಕಾದನ್ನ ಕೊಡುವಂತಹ ದಶೆ, ವಾಕ್ಸಿದ್ಧಿ ಎಲ್ಲವನ್ನ ಕೊಡುವಂತಹ ದಶೆ ಅದು. ಅಂತ ಹೇಳುವ ಶುಕ್ರಾಚಾರ್ಯರಿಗೆ ಪ್ರಿಯವ್ರತ ಮಹಾರಾಜ ತನ್ನ ಮಗಳಾದ ಊರ್ಜಸ್ವತಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಅವರಿಬ್ಬರಲ್ಲಿ ಹುಟ್ಟಿ ಬಂದವಳೇ ಮಹಾನುಭಾವಳಾದಂತಹ ದೇವಯಾನಿ. ಆ ದೇವಯಾನಿಯನ್ನ ಮದುವೆ ಮಾಡಿಕೊಟ್ಟಿದ್ ಯಾರಿಗೆ? ಜಯಾತಿ ಮಹಾರಾಜನಿಗೆ. ಅದರಲ್ಲಿ ವೃಷಪರ್ವ ಮುಂದೆ ಬರುತ್ತೆ. ವೃಷಪರ್ವ ಅಂತ ಒಬ್ಬ ರಾಜ. ಆ ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ. ಆ ವೃಷಪರ್ವ ರಾಜನಿಗೆ ಗುರು ಶುಕ್ರಾಚಾರ್ಯರು. ದೇವಯಾನಿ ಶರ್ಮಿಷ್ಠೆಯರಿಬ್ಬರು ಆಪ್ತ ಗೆಳತಿಯರು. ಅದರಲ್ಲಿ ಏನಾಯ್ತು?
ಶುಕ್ರಾಚಾರ್ಯರು ಯಯಾತಿಗೆ ದೇವಯಾನಿ ಕೊಟ್ಟು ಮದುವೆ ಮಾಡಿದ್ದಾರೆ. ಅವನಿಗೆ ಶರ್ಮಿಷ್ಠರ ಮೇಲೆ ಪ್ರೀತಿ. ಅಲ್ಲಿ ಮತ್ತೆ ಯದು, ತುರ್ವಸು, ದೃಕ್ಯು, ಅನು, ಪುರು ಅಂತ 5 ಜನ ಮಕ್ಕಳಲ್ಲಿ. ಅದರಲ್ಲಿ ಮತ್ತೆ ಗಲಾಟೆಯಾಗಿ ಇವಳಿಗೆ 2 ಅವಳಿಗೆ 3 ಆಗಿ ಶಾಪ ಕೊಟ್ಟು ವೃದ್ಧಾಪ್ಯ ಬಂದು ಅದರಲ್ಲಿ ಪುರು ವೃದ್ಧಾಪ್ಯ ಸ್ವೀಕಾರ ಮಾಡ್ಕೊಂಡಿದ್ದಕ್ಕೆ ರಾಜ್ಯವೆಲ್ಲ ಪುರುಗೆ ಬಂತು. ಆ ಪುರುವಿನಿಂದ ಬಂದವರೇ ಕೌರವರು, ಕೌರವರೇ ಕೌರವರು, ಅವರೇ ಇವರು. ಆ ಯದುವಿನಿಂದ ಬಂದವರೇ ಯಾದವರು, ಅಲ್ಲಿಂದ ಒಂದು ವೃಷ್ಣಿವಂಶ, ಅಲ್ಲಿಂದ ಬಂದವನೇ ಕೃಷ್ಣ. ಆದ್ರಿಂದ ಪ್ರಿಯವ್ರತ ಮಹಾರಾಜರಿಗೂ ಯಾದವರಿಗೂ ಏನ್ ಸಂಬಂಧ ಅಂದ್ರೆ ಹಿಂಗೆ. ಪ್ರಿಯವ್ರತ ಮಹಾರಾಜರ ತಂಗಿಯ ವಂಶದಲ್ಲಿ ಬಂದವರು ಯಾದವರು, ಕೌರವರೆಲ್ಲ. ಚಂದ್ರವಂಶ, ಸೂರ್ಯವಂಶ ಆ ಎರಡಕ್ಕೂ ಲಿಂಕ್ಗಳನ್ನು ಹ್ಯಾಕ್ ಕೊಡ್ತಾರೆ. ಈ ಒಂದು ಹೆಣ್ಮಗಳನ್ನ ಅಲ್ಲಿ ಶುಕ್ರಾಚಾರ್ಯ ಕೊಟ್ಟಿದ್ದಾರೆ ದೈತ್ಯ ಗುರುವಿಗೆ. ಅಲ್ಲಿಂದ 10 ಜನ ಮಕ್ಕಳು. 10 ಜನ ಮಕ್ಕಳೆಲ್ಲ ಅಗ್ನಿ ಸರ್ವಾತೆ ಅಗ್ನಿನಾಮಾನ, ಅಗ್ನಿ ಹೆಸರುಗಳು ಅವ್ರಿಗೆಲ್ಲ. ಆಗ್ನೇಂದ್ರ ಪ್ರಧಾನನಾದ ವ್ಯಕ್ತಿ ಅವನೇ, ಆಗ್ನೇಧ್ರ ಅಂತ ಮೊದಲನೇವನ ಹೆಸರು. ಎರಡನೇವನು ಯುಧ್ಮಜಿಹ್ವ ಅಂತ. ಅಗ್ನಿಗೆ ಹೋಮ ಮಾಡೋ ಮೊದಲಿಗೆ 14 ಸಮಿತ್ತುಗಳ ಒಂದು ಕಟ್ಟಿರುತ್ತೆ. 14 ಸಮಿತ್ತು. ಅದಕ್ಕೆ 3-4 ದರ್ಬೆ ಸೇರಿ ಒಂದು ಹಗ್ಗ ಮಾಡಿ ಕಟ್ಬಿಡ್ತಾರೆ. ಹಗ್ಗ ಮಾಡಿ ಕಟ್ಟಿ ಎಡಭಾಗದಲ್ಲಿ ಇಟ್ಟಿರ್ತಾರೆ. ಇನ್ನೇನು ಹೋಮ ಶುರು ಮಾಡ್ಬೇಕು ಅನ್ನುವಾಗ ಅಗ್ನಿ ಚೆನ್ನಾಗಿ ಉರಿಲಿ ಅಂತ, ನಾಲ್ಗೆ ರುಚಿಗಟ್ಟ ಆಗ್ಲಿ ಅಂತ, ಹಾಗೆ ಉಪ್ಪಿನಕಾಯಿ ನೆಕ್ಕೊಂಡು ಆಮೇಲೆ ಸಾರು ಹುಳಿ ತಿಂತೀವೋ ಹಾಗೆ ಆಹುತಿ ಚೆನ್ನಾಗಿ ಸ್ವೀಕಾರ ಮಾಡ್ಲಿ ಅಂತ ಹೇಳಿ 14 ಕಟ್ಟುಗಳ ಯುಧ್ಮ ಅಂತ ಕರೀತಾರೆ ಅದನ್ನ. ಆ ಯುಧ್ಮವನ್ನ ತೆಗೆದು ಆ ದರ್ಭೆ ಕಟ್ಟೇನಿದೆ ಅದನ್ನ ಬಿಚ್ಚಿ ಪಕ್ಕದಲ್ಲಿಟ್ಟು ತುಪ್ಪ ಹಾಕಿ ಆ ಯುಧ್ಮವನ್ನ ಅಗ್ನಿಗೆ ಹಾಕುವಂಥದ್ದು. ಹಾಕಿದಾಗ ಅಗ್ನಿ ಏನಾಗುತ್ತೆ, ಉರಿಯುತ್ತೆ. ಉರಿಲಿಕ್ಕೆ ಶುರು ಮಾಡಿದಾಗ ಮತ್ತೆ ಆಹುತಿಗಳನ್ನೆಲ್ಲ ಹಾಕಿ ಪೂರ್ಣಾಹುತಿ ಹಾಕುವಂತ ಕ್ರಮ. ಆದ್ದರಿಂದ ಯುಧ್ಮಜಿಹ್ವ, ಯುಧ್ಮವನ್ನ ಸ್ವೀಕಾರ ಮಾಡುವ ನಾಲಿಗೆ. ಎಲ್ಲ ಅಗ್ನಿ ಹೆಸರುಗಳೇ ಇವ್ರದೆಲ್ಲ. ಮೊದಲನೆಯವನು ಆಗ್ನೇಧ್ರ, ಎರಡನೆಯವನು ಯುಧ್ಮಜಿಹ್ವ, ಮೂರನೆಯವನು ಯಜ್ವಿಬಾಹು. ಅವನ ಕೈಗಳು ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಯಜ್ಞ ಮಾಡಕ್ಕೆ ಉಪಯೋಗ. ಆದ್ರಿಂದ ಇದು ಅಗ್ನಿ ಹೆಸರುಗಳಿದೆಲ್ಲ. ಯಜ್ವಿಬಾಹು ಅಂತ. 4ನೇಯವನು ಯಾರು, ಮಹಾವೀರ ಅಂತ ಅಗ್ನಿ ಹೆಸರು. 5ನೇಯವನು ಯಾರು, ಹಿರಣ್ಯರೇತ ಅಂತ 5ನೇಯವನ ಹೆಸರು. ಅಗ್ನಿಯ 7 ನಾಲಿಗೆಗಳಲ್ಲಿ ಹಿರಣ್ಯರೇತ ಅಂತ ಒಂದು ನಾಲಿಗೆ ಇದೆ, ಹಿರಣ್ಯರೇತ ಅಂತ. 6ನೇಯವನ ಹೆಸರೇನು, ಧೃತಪೃಷ್ಠ ಅಂತ. 7ನೇಯವನ ಹೆಸರೇನು, ಸವನ ಅಂತ. 8ನೇಯವನ ಹೆಸರೇನು, ಮೇಧಾತಿಥಿ ಅಂತ. 9ನೇಯವನ ಹೆಸರೇನು, ಭೀತಿಹೋತ್ರ ಅಂತ. 10ನೇಯವನು ಕವಿ. ಈ ರೀತಿಯಲ್ಲಿ 10 ಜನ ಸರ್ವೇತೆ ಅಗ್ನಿನಾಮಾನಃ ಅಂತ 10 ಜನ ಅಗ್ನಿಯ ಹೆಸರುಳ್ಳಂತಹ ವ್ಯಕ್ತಿಗಳು. 10 ಜನ ಮಕ್ಕಳಾದ್ರು. ಆ 10 ಜನ ಮಕ್ಕಳಲ್ಲಿ 3 ಜನ ಚಿಕ್ಕ ವಯಸ್ಸಿನಿಂದಲೇ, ಹಾಗೆ ಪ್ರಿಯವ್ರತ ಮಹಾರಾಜ ನಾರದ ಉಪದೇಶದಿಂದ ಒಳ್ಳೆ ವೈರಾಗ್ಯದಿಂದ ಕೂಡಿದ್ನೋ ಹಾಗೆ ಈ 3 ಜನ ಮಕ್ಕಳು, ಮಹಾವೀರ, ಸವನ, ಕವಿ ಅಂತ ಈ 3 ಜನ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ವೈರಾಗ್ಯ, ದೇವರು, ಆತ್ಮವಿದ್ಯೆ ಅಂತೆಲ್ಲ ಹೋಗಿ 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 ಸನ್ಯಾಸಿಗಳಾಗ್ಬಿಟ್ಟು ಪರಮಹಂಸರಾಗಿ ಸನ್ಯಾಸಿಗಳಾಗಿ ಭಾಗವತ ಧರ್ಮವನ್ನ ನಾರದರಿಂದ ಉಪದೇಶವನ್ನ ಕೇಳಿ ಸಾಧನೆ ಮಾಡಿ ವೈಕುಂಠಕ್ಕೆ ಹೋಗ್ಬಿಟ್ರು. ಆದ್ರಿಂದ 3 ಜನ ಮದುವೆ ಮಾಡ್ಕೊಳ್ಳಿಲ್ಲ. ಯಾರು, ಮಹಾವೀರ, ಕವಿ, ಸವನ ಅಂತ ಈ 3 ಜನ. ಇನ್ನು ಉಳಿದವರು 7 ಜನ. ಆ 7 ಜನಗಳಲ್ಲಿ ಭೂಮಿಗೆ 7 ದ್ವೀಪಗಳು. ಯಾವ 7 ದ್ವೀಪ? ಜಂಬೂ ದ್ವೀಪ, ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಶಾಖದ್ವೀಪ ಮತ್ತು ಪುಷ್ಕರ ದ್ವೀಪ ಅಂತ ಭೂಮಿಗೆ ಸಪ್ತದ್ವೀಪ ವಸುಂಧರ ಅಂತ ಕರೀತಾರೆ. ಆ 7 ದ್ವೀಪಗಳು. ಪ್ರಿಯವ್ರತ ಏನ್ ಮಾಡ್ದ, ಮದುವೆ ಮಾಡಿಕೊಂಡು 11 ಜನ ಮಕ್ಕಳನ್ನು ಹಡ್ದ. ಇನ್ನೊಬ್ಬಳು ಹೆಂಡತಿ, ಅವಳ ಹೆಸರು ಹೇಳಲಿಲ್ಲ ಇಲ್ಲಿ. ಇನ್ನೊಬ್ಬಳಲ್ಲಿ 3 ಜನ, ಉತ್ತಮ, ತಾಪಸ, ರೈವತ ಅಂತ 3 ಜನ ಮನ್ವಂತರಕ್ಕೆ ಮುನುಗಳಾದಂತಹ ವ್ಯಕ್ತಿಗಳು. ರೈವತ ಮನ್ವಂತರ, ಉತ್ತಮ ಮನ್ವಂತರ, ತಾಪಸ ಮನ್ವಂತರ ಅಂತ 3 ಮನ್ವಂತರ ಬರುತ್ತೆ. ಅವರು ಒಟ್ಟು 14 ಜನ, 13 ಗಂಡು
ಒಂದು ಹೆಣ್ಣು. ಆ ಶುಕ್ರಾಚಾರ್ಯರನ್ನು ಅಳಿಯನನ್ನಾಗಿ ಪಡೆದ, ದೇವಯಾನಿಯನ್ನ ಮೊಮ್ಮಗಳನ್ನಾಗಿ ಪಡೆದ, ಈ 7 ಜನಗಳನ್ನ ಸಪ್ತದ್ವೀಪಾಧಿಪತಿಗಳನ್ನಾಗಿ ಮಾಡಿದ. 3 ಜನಗಳೇನಾದ್ರು ಸನ್ಯಾಸಿಗಳಾಗಿ ಹೊರಟೋದ್ರು, ಇನ್ನು 3 ಜನ ನೆಕ್ಸ್ಟ್ ಮನ್ವಂತರಗಳಿಗೆ ಭಾವಿ ಮನುಗಳು ಅಂತ ಆಗ್ಬಿಟ್ಟು. ಹೀಗಿರ್ಬೇಕಾದ್ರೆ ಇವನು ಬರ್ಹಿಷ್ಪತಿಯಲ್ಲಿ ಹೆಂಡತಿಯ ಜೊತೆಯಲ್ಲಿ ವಿಶೇಷವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುವಾಗ ದೇವರನ್ನು ಉಪಾಸನೆ ಮಾಡಿ 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 ಅವನು ಹೇಗ್ ಆಗೋಗಿದೆ ಅವನಿಗೆ ಅಂತಂದ್ರೆ 24 ಗಂಟೆ ಬೆಳಗ್ಗೆ ಇರಬೇಕು, ಕತ್ತಲೆ ಆಗಬಾರ್ದು. ಯಾಕೆ ಕತ್ತಲೆ ಆಗ್ಬಿಟ್ರೆ ಜನಕ್ಕೆ ಏನೋ ಒಂಥರ ಬಂದ್ಬಿಡುತ್ತೆ, ಮನಸ್ಸಿಗೆ ನಿದ್ದೆ ಮಾಡೋಣ ಅನ್ಸ್ಬಿಡುತ್ತೆ, ಟೈಮ್ ವೇಸ್ಟ್ ಆಗೋಗುತ್ತೆ. ಹಗಲಿದ್ರೆ ಏನೋ ಒಂದು ಮಾಡಿ ಕೆಲಸ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಯಜ್ಞಯಾಗ ಪಾಠ ಪ್ರವಚನ ಆಗ್ತಿರುತ್ತೆ. ಅದಕ್ಕೆ ಇವನೇನ್ ಮಾಡ್ದ, ಸೂರ್ಯ ಮುಳುಗುತ್ತಾ ಇದ್ದ ಹಾಗೇನೆ ರಥ ತಗೊಂಡ್ಬಿಡೋಣಂತೆ. ಅವನು ಕೂತ ರಥ ಎಷ್ಟು ಪ್ರಕಾಶಮಾನ ಅಂದ್ರೆ ಎಲ್ಲಿ ಸೂರ್ಯ ಕತ್ತಲೆ ಮಾಡಿರ್ತಾನೋ ಅಲ್ಲೆಲ್ಲ ಹಗಲು ಮಾಡುದು. ಭೂಮಿಯಲ್ಲಿ ಒಂದು ಕಡೆ ಸೂರ್ಯ ಮುಳುಗದ ಅಂದ್ರೆ ಇನ್ನೊಂದ್ ಕಡೆ ಹರಿದಿರುತ್ತಲ್ಲ, ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಹಗಲು ಮಾಡ್ತಾನೆ, ರಾತ್ರಿ ಎಲ್ಲ ಸಂಚಾರ. ಹಾಗೆ ಅವನು ಓಡಾಡ್ತಾ ಓಡಾಡ್ತಾ ಅವನ ರಥದ ಚಕ್ರ ಹಳ್ಳ ಆಗಿ 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 7 ಸಮುದ್ರ ಆಗೋಯ್ತು. 7 ಸಮುದ್ರ ಆಗೋಯ್ತು ಅಂದ್ರೆ ನಿರ್ಣಯ ಕೊಡ್ತಾರೆ, ಬೇರೆಯವರು ಯಾರಿಗೂ ಸೃಷ್ಟಿ ಮಾಡಕ್, ದೇವರು ಸೃಷ್ಟಿ ಮಾಡಿದ ಸಮುದ್ರವನ್ನೇ ಮತ್ತೆ ಅವನ್ ಜನಕ್ಕೆ ತೋರಿಸ್ಕೊಟ್ಟ, ಅವನೇ ಸೃಷ್ಟಿ ಮಾಡಿದ ಅಂತ ಅರ್ಥ. ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರನ್ನ. ಅದರಲ್ಲಿ 7 ಸಮುದ್ರ: ಲವಣ ಸಮುದ್ರ, ಕ್ಷೀರ ಸಮುದ್ರ, ಇಕ್ಷು ಸಮುದ್ರ, ಕ್ಷಾರ ಸಮುದ್ರ, ದಧಿಮಂಡೋದ ಸಮುದ್ರ, ಸುರಾ ಸಮುದ್ರ ಅಂತ ಹೇಳಿ 7 ಸಮುದ್ರಗಳು. ಒಂದೊಂದು ದ್ವೀಪಕ್ಕೆ ಬೇರೆ ಬೇರೆ ಆಗ್ಲಿಕ್ಕಾಗಿ 7 ಸಮುದ್ರ. ನಮ್ಮ ಜಂಬೂ ದ್ವೀಪ ಸುತ್ತ ಇರುವಂತಹ ಸಮುದ್ರ ಯಾವುದು? ಲವಣ ಸಮುದ್ರ. ನಮ್ದೆಲ್ಲ ಉಪ್ಪು ಸಮುದ್ರ. ಬೇರೆ ಕಡೆ ಹೋಗ್ಬಿಟ್ರೆ ಬರೀ ಕಬ್ಬಿನಾಲೆ, ಇನ್ನೊಂದು ಕಡೆ ಹೋದ್ರೆ ಬರೀ ದಧಿಮಂಡ, ಇನ್ನೊಂದು ಕಡೆ ಹೋದ್ರೆ ಬರೀ ಮದ್ಯ, ಇನ್ನೊಂದು ಕಡೆ ಹೋದ್ರೆ ಬರೀ ಹಾಲು. ಹೀಗೆ 7 ಸಮುದ್ರಗಳು. ಆ 7 ಸಮುದ್ರಕ್ಕೆ ಏನಾಯ್ತು? 7 ದ್ವೀಪಗಳು. ಈ ಪ್ರಕಾರವಾಗಿ ಪ್ರಿಯವ್ರತ ಮಹಾರಾಜರ ವೈಭವ ನಾವು ಅದನ್ನ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಹಾನುಭಾವರವರು ದೇವರ ಸನ್ನಿಧಾನ ವಿಶೇಷವಾಗಿ ಅವರಲ್ಲಿದೆ. ಆದ್ರಿಂದ ಇಂತಹ ದೊಡ್ಡ ಕೆಲಸ ಎಲ್ಲ ಮಾಡ್ಲಿಕ್ಕಾಯ್ತು. ಹೀಗೆಲ್ಲ ಆದ್ಮೇಲೆ ಸುಮಾರು ಲಕ್ಷಾಂತರ ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಮೇಲೆ ಅವ್ರಿಗೆ ಬೇಜಾರಾಗುತ್ತೆ. ಮದುವೆ ಆಗುವಂತ ಬ್ರಹ್ಮದೇವರ ಆದೇಶ ಇಟ್ಕೊಂಡು ಮದುವೆ ಆದ್ರೆ ಇದರಲ್ಲೇ ಪೂರ್ತಿ ಮುಳುಗೋದೆ, ನಾನು ಏನು ಸಾಧನೆ ಮಾಡ್ಕೊಳ್ಳಕ್ಕಾಗ್ಲಿಲ್ಲ, ಅಷ್ಟೆಲ್ಲ ಮಾಡಿ ನಾನೇನು ಸಾಧನೆ ಮಾಡಕ್ಕಾಗ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ನಾರದರನ್ನು ಕೇಳಿದ್ರಂತೆ. ನಾರದರಂದ್ರು, ನನ್ನ ಜೊತೆ ಬರೋ ಹೊರಟೋಗೋಣ. ನೋಡಿ, ನಾರದರು 24 ಗಂಟೆ ದೇವರ ಪಕ್ಕದಲ್ಲೇ ಇರೋರು. ಅವರು ಪ್ರಿಯವ್ರತ ರಾಜನಿಗೆ ಹೇಳ್ತಾರೆ, ಶಿಷ್ಯನಿಗೆ, ನನ್ನ ಜೊತೆ ಬಾರಪ್ಪ ಹೊರಟೋಗೋಣ ಅಂತ. ಹೊರಟೋಗೋಣ ಅಂತ ಕರೀತಾ ಇದ್ದ ಹಾಗೆ ಏನಾಯ್ತು? ಮಗನಿಗೆ, ದೊಡ್ಡ ಮಗನಾದ ಅಗ್ನಿಧ್ರನಿಗೆ ರಾಜ್ಯವನ್ನ ಕಟ್ಟಿ ಅವನೇನ್ ಮಾಡ್ದ? ಪ್ರಿಯವ್ರತ ಮಹಾರಾಜರು ಹೊರಟು ಬಿಟ್ರು. ಕೊನೆಗೆ ಶುಕಾಚಾರ್ಯ ಅಂತಾರೆ, ಪ್ರಿಯವ್ರತ ಮಹಾರಾಜರ ಚರಿತ್ರೆಯನ್ನ ಯಾರಿಗೂ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಪ್ತ ದ್ವೀಪಗಳನ್ನಾಗಿ ಭೂಮಿಯನ್ನ ವಿಭಾಗ ಮಾಡಿ 7 ಸಮುದ್ರಗಳನ್ನ ಲೋಕ ಕೊಟ್ಟ ಮಹಾನುಭಾವ. ಅವರ ಹೆಸರು ಹೇಳ್ಬಿಟ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಪ್ರಿಯವ್ರತ ಮಹಾರಾಜರ ಚರಿತ್ರೆ. ಅದಾದ ಮೇಲೆ 2 ಮಕ್ಕಳು ಸೆಟ್ಲ್ ಆದದ್ದನ್ನು ನೋಡಿ ಸ್ವಯಂಭವ ಮನು ಮಹಾರಾಜರು ಇಲ್ಲಿರೋದು ಬೇಡ ಅಂತ ಹೇಳಿ ಗಂಧಮಾದನದ ಮೂಲಕ ವೈಕುಂಠ ಪ್ರವೇಶವನ್ನು ಮಾಡಿ ಅವರು ಸಾಧನೆಯನ್ನು ಮುಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಅದರಲ್ಲಿ 10 ಜನ, 13 ಜನ ಗಂಡು ಮಕ್ಕಳಲ್ಲಿ ಉತ್ತಮ ತಾಪಸಾರ ಇವತ್ತ ನೆಕ್ಸ್ಟ್ ಮನ್ವಂತರಕ್ಕೆ ದೇವತೆಗಳಾಗಿ ಬರೋದ್ರಿಂದ ಮನ್ವಂತರ ಈಗ ಲೆಕ್ಕಕ್ಕಿಲ್ಲ ಅವರು. ಈಗ ನಮ್ಗೆ ಬೇಕಾದವರು ಯಾರು? ಮಹಾವೀರ, ಕವಿ, ಸವನ, ಆ 3 ಜನ ಸನ್ಯಾಸಿಗಳಾಗಿ ಹೋಗ್ಬಿಟ್ಟಿದ್ದಾರೆ. ನಮಗ ಅವರು ಲೆಕ್ಕ ಇಲ್ಲ. ನಮ್ಮ ಲೆಕ್ಕ ಎಷ್ಟು ಜನ ಈಗ? 7 ಜನ ಲೆಕ್ಕ. ಆಗ್ನೇಧ್ರ, ಇದ್ಮಜಿಕ್ವ, ಯಜ್ವಿಬಾಹು, ಹಿರಣ್ಯರೇತ, ಧೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ. ಈ 7 ಜನ ನಮಗೆ ಪ್ರಧಾನ. ಆ 7 ಜನಗಳಿಗೆ ಮುಖ್ಯವಾಗಿ 7 ದ್ವೀಪಗಳನ್ನ ಕೊಟ್ಟ. ಜಂಬೂ, ಕುಶ, ಕ್ರೌಂಚ, ತಾಲ್ಮಲ, ಪುಷ್ಕರ, ಚಾಕಾದಿ 7 ದ್ವೀಪಗಳು. ಅವರೆಲ್ಲ ಆದ್ರು. ಮೊದಲನೇ ಮಗನಾದ ಆಗ್ನೇಧ್ರ ಜಂಬೂ ದ್ವೀಪಕ್ಕೆ ಅಧಿಪತಿಯಾದ. ಅವನಿಗೆ
ಅವ್ರ ಅಪ್ಪನ ತರಾನೇ ವಿಶೇಷವಾದ ಬಯಕೆ, ದೊಡ್ಡ ಆಸೆ. ನಾನು ಸಾಧನೆ ಮಾಡ್ಬೇಕು ಅಂತ ಅವನಿಗೆ ಆಸೆ. ಅವನೇನ್ ಮಾಡ್ತಾನೆ, ಹಿಮಾಲಯಕ್ಕೆ ಹೋದ. ನೋಡಿ, ಎಲ್ಲ ಹಿಮಾಲಯಕ್ಕೆ ಹೋಗುದು ಸಾಧನೆ ಮಾಡಬೇಕಾದ್ರೆ, ಹಿಮಾಲಯಕ್ಕೆ ಹೋಗೋದೆಲ್ಲ. ಹಿಮಾಲಯಕ್ಕೆ ಹೋಗಿ ಅಲ್ಲಿ ಸಾಧನೆ ಮಾಡ್ತಾ ಇದ್ದ. ಏನಂತ, ಪಿತೃಲೋಕ ಬೇಕು ಅಂತ ಅವ್ರಿಗೆ ಆಸೆ. ಆಗ ಪೂಜೆ ಮಾಡ್ತಾ ಸಾಧನೆಯನ್ನು ಮಾಡ್ತಿರೋ ಕಾಲಕ್ಕೆ ಚತುರ್ಮುಖ ಬ್ರಹ್ಮದೇವರ ಪೂಜೆ ಮಾಡ್ತಾ ಇದ್ದ. ಆಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಅವನ ಮೇಲಿನ ಪ್ರೀತಿಯಿಂದ, ದೇವರ ಅವತಾರ ಆಗ್ಬೇಕಲ್ಲ, ಅದಕ್ಕೆ ಪೂರ್ವಚಿತ್ತಿ ಅಂತ ಒಂದು ಅಪ್ಸರೆ, ಏನೋ ಪೂರ್ವಚಿತ್ತಿ, ಆ ಅಪ್ಸರೆಗೆ ಆದೇಶ ಮಾಡ್ತಾರೆ, ಹೋಗು ಅವನನ್ನ ಮದುವೆ ಆಗಕ್ಕೆ ಹೋಗು. ಅವನು ಹುಟ್ಟಿದಾಗಿಂದ ಹೆಣ್ಣು ಮಕ್ಕಳನ್ನು ನೋಡೇ ಇಲ್ಲ. ಹೆಣ್ಣು ಮಕ್ಕಳು ಹೆಂಗಿರ್ತಾರೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಯಾರಿಗೆ? ಆಗ್ನೇಯಧ್ರನಿಗೆ. ಇಲ್ಲೇನಾಗಿದೆ, ಇವಳು ಪೂರ್ವಚಿತ್ತಿ ಬಂದಲ್ಲ, ಮಹಾ ತಪಸ್ವಿಗಳು ಬಂದ್ಬಿಟ್ಟಿದ್ದಾರೆ ಅಂತೇಳಿ ಅರ್ಘ್ಯ ಪಾದ್ಯ ಆತಮನೆ ಎಲ್ಲ ಕೊಟ್ಟು ರೆಡಿ ಮಾಡಿ, ಈ ಯಾವ ಲೋಕದಿಂದ ಬಂದಿದ್ದೀರಿ, ನಾವಿದ್ದಾಗ ನೀವಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ ಮೇಲೆ ಕೊನೆಗೆ ಇದು ಹೆಣ್ಣು ಅಂತ ಒಂದ್ ಜಾತಿ ಲೋಕದಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಅವರಿಬ್ಬರು ಮದುವೆ ಮಾಡಿಕೊಂಡ್ರು. ಬ್ರಹ್ಮದೇವರ ಆದೇಶದಂತೆ 9 ಜನ ಗಂಡು ಮಕ್ಕಳಾದ್ರು ಅವರಿಗೆ. ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಭದ್ರಾಶ್ವ, ಕುರು, ಕೇತುಮಾಲ ಅಂತ ಹೇಳಿ 9 ಜನ ಮಕ್ಕಳಾದ್ರು. ಆ 9 ಜನ ಮಕ್ಕಳನ್ನ ಜಂಬೂ ದ್ವೀಪವನ್ನ 9 ಭಾಗ ಮಾಡಿದ್ರು. ಆ ಜಂಬೂ ದ್ವೀಪವನ್ನ 9 ಭಾಗ ಮಾಡಿ 9 ಮಕ್ಕಳಿಗೆ ಕೊಟ್ಟರು. ನಾಭಿ, ಅದು ಹರಿವರ್ಷ ಖಂಡ, ಕಿಂಪುರುಷ ಖಂಡ, ಇಳಾವೃತ, ರಮ್ಯಕ, ರಮಣಕ, ಭದ್ರಾಶ್ವ, ಕುರು, ಕೇತುಮಾಲ ಅಂತ ಬರುತ್ತಲ್ಲ, ಅದೇ ಆ 9 ಮಕ್ಕಳೇ 9 ಮಾಡಿಕೊಡ್ತಾರೆ. 9 ಮಾಡಿ ದೊಡ್ಡ ಮಗನಾದ ನಾಭಿ, ಅವನಿಗೆ ಪ್ರಧಾನವಾದ ನಾಭಿ ಎನ್ನುವಂತಹ ವರ್ಷವನ್ನು ಕೊಟ್ಟು, ಅವರವರ ಹೆಸರೇ ಅವರವ್ರ ಊರಿಗೆ. ಇಷ್ಟ ಚೆನ್ನಾಗಿದೆ ನೋಡಿ. ನಿಮ್ಮೂರಿಗೆ ಅವಾಗ ಇನ್ನು ಯಾರು ಜನವೇ ಕಡಿಮೆ ಅಲ್ಲ. ನಿಮ್ಮೂರ್ ನಿನ್ನ ಹೆಸರೇ ಹರಿವರ್ಷ, ನಿಮ್ಮೂರ್ ಹರಿವರ್ಷ ಅಂತಲೇ ಹೆಸರು. ಕಿಂಪುರುಷ, ನಿಮ್ಮೂರಿಗೆ ಅಲ್ಲಿ ಹನುಮಂತ ದೇವರಿದ್ದಾರೆ. ನೆಕ್ಸ್ಟ್ ಬರುತ್ತೆ ಯಾವ್ಯಾವ ವರ್ಷದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿರೂಪಣೆ ಮಾಡ್ತಾರೆ. ಅದಾದ ಮೇಲೆ ಅವನು ಆ ಪೂರ್ವಚಿತ್ತಿ ಜೊತೆಯಲ್ಲಿ ಅಯುತಾಯುತ ಪರಿವತ್ಸರೋಪಲಕ್ಷಣ 10,000 ವರ್ಷ ಸಂತೋಷದಿಂದ ಇದ್ದು, ಕೊನೆಗೆ ಒಂದ್ ದಿವಸ ಅವಳೇನ್ ಮಾಡ್ಬಿಟ್ಲು, ಗಂಡನಿಗೆ ಇಲ್ಲೇ ಹೋಗ್ಬಿಡ್ತೀನಿ ತವ್ರ ಮನೆಗೆ ಅಂತ ಹೇಳಿ ಬ್ರಹ್ಮದೇವ್ರ ಮನೆಗೆ ಹೋದಳು. ಬರ್ಲೇ ದೇವರ ಆದೇಶ ಇತ್ತು, ಮದುವೆ ಮಾಡ್ಕೊಂಡ್ಲು, ಎಲ್ಲಾ ಕೆಲಸ ಆಯ್ತು, ಹೊರಟ್ಬಿಟ್ಲು. ಆಗ ಇವನಿಗೆ ಹೆಂಡತಿ ಮನೆ ಹೋಗ್ಬೇಕು ಅಂತ ಆಸೆ ಆಯ್ತು. ಮತ್ತೆ ದೊಡ್ಡವರು ಉಪದೇಶ ಪಡೆದು ಸಾಧನೆಯನ್ನು ಮಾಡಿಕೊಂಡು ಪಿತೃಲೋಕವನ್ನ ಪಡೆದ, ಹೆಂಡತಿ ಜೊತೆಯಲ್ಲಿ ಆನಂದವಾಗಿದ್ದ ಅಂತ ಅಲ್ಲಿ ಅಗ್ನಿಧ್ರ ಮಹಾರಾಜರ ಚರಿತ್ರೆ ಹೇಳ್ತಾರೆ. ಆ ಅಗ್ನಿಧ್ರ ಮಹಾರಾಜರ ದೊಡ್ಡ ಮಗನೇ ಮಹಾನುಭಾವನಾದಂತಹ ನಾಭಿ. ಆ ನಾಭಿ ಪರಿಪಾಲನೆ ಮಾಡ್ತಾ ಇದ್ದಂತಹ ದೇಶಕ್ಕೆ ಆಂಜನಾಭ ಅಂತ ಹೆಸರು. ನಮ್ಮ ಭಾರತದ ಮೊದಲನೇ ಹೆಸರೇನು? ಆಂಜನಾಭ ಅಂತ ಇದ್ರ ಹೆಸರು. ಅದಾದ ಮೇಲೆ ಋಷಭ ನಾಮಕ ಭಗವಂತ ನಾಭಿಯನ್ನು ಅವತಾರ ಮಾಡಿ, ಆ ಋಷಭನಿಗೆ ಭರತ ಅಂತ ಒಬ್ಬ ಮಗನಾಗಿ, ಆ ಭರತನಿಂದ ಇದಕ್ಕೆ ಭಾರತ ಅಂತ ಕರೀತಾರೆ. ಕೆಲವರೆಲ್ಲ ಮಹಾಭಾರತದಲ್ಲಿ ಬರತಕ್ಕಂತ ಭರತನಿಂದ ಮಹಾಭಾರತ, ಇದು ಭಾರತದ ಇಲ್ಲ. ಋಷಭ ನಾಮಕ ಭಗವಂತನ ಮಗ ಜಡ ಭರತ ಅಂತೀವಲ್ಲ, ಆ ಜಡ ಭರತನಿಂದ ಈ ದೇಶಕ್ಕೆ ಏನ್ ಹೆಸರು ಬಂತು? ನಾವ್ ಇಂಡಿಯಾ ಅಂತ ಕರೆದ್ಬಿಡ್ತೀವಿ. ಎಂಥ ಅವಮಾನ ನೋಡಿ. ಏನೇದಂ ಭಾರತಂ ವ್ಯಪದಿಶಂತಿ, 5ನೇ ಸ್ಕಂದ. ಭಾರತದಲ್ಲಿ ಇರುವಂತವ್ರು ಎಷ್ಟು ಪುಣ್ಯಶಾಲಿಗಳು ಅಂತ 5ನೇ ಸ್ಕಂದ ನೋಡಿದಾಗ ಗೊತ್ತಾಗುತ್ತೆ ನಮ್ಗೇನು. ಸಾಧನೆ ಮಾಡ್ಕೊಂಡ್ರೆ ಅಷ್ಟೇ, ಇಲ್ಲ ನಾಯಿ ನೆರೆಗಳೆಲ್ಲ ಇದೆ 100 ವರ್ಷ, ಏನ್ ಪ್ರಯೋಜನ? ಸಾಧನೆ ಮಾಡ್ಕೊಂಡು ಭಾರತದಲ್ಲಿ ಇದ್ರೆ ಪುಣ್ಯ, ಇಲ್ಲ ತಿಂದು ಉಂಡು ಮಲ್ಕೊಂಡಿದ್ರೆ ಭಾರತ ಎಲ್ಲಿದ್ರು ಒಂದೇ ಅವ್ರಿಗೆಲ್ಲ. ಈಗ ನಾಯಿ ನರಿಗಳಿಗೆಲ್ಲ ಗಂಗೆಯಲ್ಲಿದ್ರೇನು, ಆಸ್ಟ್ರೇಲಿಯಾ ಆದ್ರೇನು, ಇಂಡಿಯಾ ನಮಗೆಲ್ಲ. ಹಾಗೆ ನಾವು ಹಾಗಾಗಬಾರ್ದು. ಭಾರತ ತುಂಬಾ ದೊಡ್ಡ ಕ್ಷೇತ್ರ ಅಂತ ಇಲ್ಲಿ ಹೇಳ್ತಾರೆ ಮುಂದಕ್ಕೆ. ಇಲ್ಲಿ ನಾಭಿ ಅಪ್ಪ ಹೊರಟೋದ, ಮದುವೆನೇ ಮಾಡ್ಲಿಲ್ಲ ಯಾರಿಗೂ. 9 ಜನ ಮಕ್ಕಳು. ಏನ್ ಮಾಡ್ಬೇಕು? ಅವ್ರಿಗವರೇ ಮದುವೆ ಮಾಡ್ಕೊಂಡ್ರು. ಯಾರಿಗೆ ಮದುವೆ ಮಾಡ್ಕೊಂಡ್ರು ಅಂದ್ರೆ, ಪರ್ವತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಪರ್ವತ ಯಾವುದು? ಹಿಮಾಲಯಕ್ಕಿಂತ ಉತ್ತಮ ಪರ್ವತ ಯಾವುದು? ಮೇರು. ಇಡೀ 14 ಭುವನ ಅದರ ಸುತ್ತ ಇದೆ. 14 ಲೋಕಗಳು ಹೇಗಿದೆ ಅಂತ ನೆಕ್ಸ್ಟ್ ಹೇಳ್ತಾ ನಿರೂಪಣೆ ಮಾಡುವಾಗ, ಅಲ್ಲೊಂದು ಇಲ್ಲೊಂದು ಅಲ್ಲ. ಮೇರು ಪರ್ವತ ಹೀಗಿದೆ. ಪರ್ವತ ಆದ್ರೆ ನಾವು ಕಾಣೋ ಬೆಟ್ಟ ತರ ಅಲ್ಲ, ಚೂಪಾದ ಕೋಲು.
ಆ ಚೂಪಾದ ಕೋಲಿಗೆ ಕೋಡ್ಬಳೆ ಹಾಕ್ಬಿಡಿ. ಈ ಕೋಡ್ಬಳೆ ಹಾಕಿದಾಗ ಕೋಲು ಇದೆ, ಕೋಡ್ಬಳೆಯೂ ಇದೆ ಅಲ್ವಾ? ಹಾಗೆ ಸುತ್ತಾಕೊಂಡ ಹಾಗೆ 14 ಲೋಕಗಳು ಸುತ್ತೋದಿಲ್ಲ. 1 2 3 4 ಅಂತ ಮೇರು ಪರ್ವತಕ್ಕೆ ಸುತ್ತಾಕೊಂಡಿರತಕ್ಕ 14 ಲೋಕಗಳು. ಅಂಥ ಮೇರು ಪರ್ವತದ ಅಭಿಮಾನಿ ದೇವತೆ ಮೇರು. ಆ ಮೇರುವಿಗೆ 9 ಜನ ಹೆಣ್ಮಕ್ಳು. ಆ 9 ಜನ ಹೆಣ್ಮಕ್ಳನ್ನ ಈ ನಾಭಿ ಹರಿವರ್ಷ ಮದುವೆ ಮಾಡ್ಕೊಂಡು, ಅದರಲ್ಲಿ ನಾಭಿ ಅನ್ನೋ ದೊಡ್ಡ ಮಗ ಮೇರುದೇವಿ ಅನ್ನೋಳು ಮದುವೆ ಮಾಡ್ಕೊಂಡ. ಮೇರುದೇವಿ ಪ್ರತಿರೂಪ ಉಗ್ರದಂಷ್ಟ್ರ. ಅಲ್ಲೇ ಉಗ್ರವಾಗಿದೆ. ಉಗ್ರದಂಷ್ಟ್ರ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ. 9 ಜನ ಹೆಣ್ಮಕ್ಳು. ಅದರಲ್ಲಿ ಕರೆಕ್ಟ್ ಆಗಿ ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ. ಕ್ರಮ ಪ್ರಕಾರವಾಗಿ ಮೇರುದೇವಿ, ಪ್ರತಿರೂಪ, ಉಗ್ರದಂಷ್ಟ್ರ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ 9 ಜನ ಮದುವೆ ಆದ್ರು. ಮದುವೆ ಆಗಿ ಅವರವರ ಲೋಕದಲ್ಲಿ ಸೆಟಲ್ ಆಗಿ ಕೂತ್ಕೊಂಡ್ಬಿಟ್ರು. ಲೋಕ ಅಂದ್ರೆ ಅವರವರ ದ್ವೀಪಗಳಲ್ಲಿ, ಖಂಡಗಳಲ್ಲಿ. ಇಲ್ಲಿ ಆಂಜನಾಭದಲ್ಲಿ ಸೆಟ್ಲ್ ಆಗಿ ಕೂತಿದ್ಯಾರು? ನಾಭಿ. ಆ ನಾಭಿರಾಜನಿಗೆ ಮೇರುದೇವಿ ಅಂತ ಅವನು ಯೋಗ್ಯವಾದಂತಹ ಸಂತಾನ ಬೇಕು ಅಂತ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ತತ್ರ ಹವಾವ ತುಂಬಾ ಜನ ಹೇಳ್ತಾರೆ, ಶ್ರದ್ಧೆಯ ವಿಶುದ್ಧ ಭಾವೇನ ಯಜತಃ ಪ್ರವರ್ಗೇಶು ಪ್ರಚರತ್ಸು ಹೇಳ್ತಾರೆ. ಯಜ್ಞ ಹೇಗ್ ಮಾಡ್ತಾ ಇದ್ದ? ಅಲ್ಲಿ ಯಾರೋ ಮಂತ್ರ ಹೇಳ್ತಾ ಇರ್ತಾರೆ, ನಾವಿಲ್ಲೆಲ್ಲ ಮಾತಾಡ್ತಾ ಕೂತಿರ್ತೀವಿ. ಇಲ್ಲ, ತತ್ರ ಹವಾವ ಶ್ರದ್ಧೆಯ, ಅತ್ಯಂತ ಶ್ರದ್ಧೆಯಿಂದ. ಯಜ್ಞ ನೋಡ್ಲಿಕ್ಕೆ ಬಂದವರಿಗೆ ಶ್ರದ್ಧೆ ಇಲ್ಲ, ನಾಸ್ತಿಕರು ಬಂದ್ರು ಅಂತ ಹೇಳಲ್ಲ. ಆದ್ರೆ ಯಜ್ಞ ನೋಡೋದ್ರಿಂದ ನಮಗೊಂದು ಫಲ ಇದೆ ಅನ್ನೋ ಜ್ಞಾನ ನಮಗಿರಲ್ಲ. ನಾವು ಪೂರ್ಣಾವತಿಗೆ ಬಂದ್ರೆ ಸಾಕು ಅಂತ ನಾವು, ಅಲ್ವಾ? ಜಾಂಟೆ ಹೊಡೆದು ಚಪಾಳಿ ಹೊಡೆದ್ಬಿಟ್ರೆ ನಮ್ ಕೆಲಸ ಆಗೋಯ್ತು ಅಂತ. ಯಜ್ಞಗಳಲ್ಲಿ ಹೇಳುವ ಪ್ರತಿಯೊಂದು ಮಂತ್ರಗಳನ್ನು ಕೇಳಿ 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 ಮನಃಶುದ್ಧಿ ಆಗ್ಬಿಡುತ್ತೆ. ಎಷ್ಟು ಪಾಪಗಳು ಹೋಗುತ್ತೆ ನಮಗ್ ಗೊತ್ತಿಲ್ಲ. ಆದ್ರಿಂದ ಅಗ್ನಿಯಲ್ಲಿ ಬರತಕ್ಕಂತ ಧೂಮ ಏನಿದೆ ಅದು ಒಳಗಡೆ ಹೋದ್ರೆ ಎಲ್ಲ ಪರಿಶುದ್ಧವನ್ನಾಗಿ ಮಾಡತಕ್ಕಂಥ. ಆದ್ರಿಂದ ಯಜ್ಞಕ್ಕೆ ಅಷ್ಟೇ ಒಳ್ಳೆ ಪದಾರ್ಥ ಹಾಕ್ಬೇಕು ಅಂತ ಹೇಳ್ತಾರೆ. ನಾವು ಸಿಕ್ಕಿದ್ದೆಲ್ಲ ಅಗ್ನಿಗೆ ಸುರಿದು ಬಿಟ್ರೆ ಪ್ರಯೋಜನಕ್ಕಿಲ್ಲ. ಆದ್ರಿಂದ ಹೋಮಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ತರ ಇದೆ. ತಾಮಸಾದಿಗಳಲ್ಲಿ ಏನೇನೋ ಹಾಕೋದು, ರಾಜಸದಲ್ಲಿ ಏನೇನೋ, ಸಾತ್ವಿಕ ಪದಾರ್ಥಗಳಲ್ಲಿ ಅವಿರ್ಭಾಗಗಳಾದ ತುಪ್ಪ ಮೊದಲಾದ ಪದಾರ್ಥಗಳನ್ನು ಹಾಕ್ತಾರೆ. ಹಾಕುವಾಗ ಇಲ್ಲಿ ಅವನು ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಶ್ರದ್ಧೆಯಿಂದ ವಿಶುದ್ಧ ಭಾವೇ. ಈ ಕೆಲ ದೊಡ್ಡ ಅರ್ಥಗಳಿವೆ. ವಿಶುದ್ಧ ಭಾವ, ಭಾವ ಅಂದ್ರೆ ಮನಸ್ಸು. ಬರೀ ಭಾವ ಅಂದ್ರೆ ಮನಸ್ಸಲ್ಲ, ಭಾವ ಅಂದ್ರೆ ಭಕ್ತಿ. ಭಾವ ಅಂದ್ರೇನು? ಭಕ್ತಿ. ವಿಶುದ್ಧವಾದ ಭಕ್ತಿ. ನಾನಿದನ್ನ ಮಾಡೋದ್ರಿಂದ ದೇವರು ಒಲಿತಾನೆ ಅನ್ನೋ ಭಕ್ತಿಯಿಂದ ಯಜ್ಞ ಆಗ್ತಿರ್ಬೇಕಾದ್ರೆ ಅಲ್ಲಿ ಪ್ರವರ್ಗ್ಯ ಅಂತ ಬರುತ್ತೆ. ಪ್ರವರ್ಗೇಶು ಪ್ರಚರತ್ಸು ಮಂತ್ರಗಳಲ್ಲಿ ಪ್ರವರ್ಗ್ಯ ಮಂತ್ರಗಳು ಅಂತ ಬರುತ್ತೆ. ಆ ಪ್ರವರ್ಗ್ಯ ಮಂತ್ರಗಳಿಂದ ಅಗ್ನಿಯಲ್ಲಿ ಘರ್ಮ ಅನ್ನುವಂತಹ ಆಹುತಿ ಹಾಕ್ತಾರೆ. ಆ ಹಾಲು 2 ತರ ಹಾಲು, ಆಡಿನ ಹಾಲು, ಆಮೇಲೆ ಹಸುವಿನ ಹಾಲು, ಅದಕ್ಕೆ ತುಪ್ಪ, ಅದು 3 ಸೇರಿ ಮಿಕ್ಸ್ ಮಾಡಿದ ಒಂದು ಆಹುತಿಯನ್ನ ಘರ್ಮ ಅಂತ ಕರೀತಾರೆ. ಅದನ್ನ ಹಾಕ್ಬಿಟ್ಟು ಅದನ್ನ ಹಾಕುವಂತ ಕಾಲಕ್ಕೆ ಪ್ರವರ್ಗೇಶು ಪ್ರಚರತ್ಸು ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಕ್, ಅದೇ ಪಂಚಮ ಸ್ಕಂದ. ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಕ್ ದಕ್ಷಿಣ ವಿಧಾನಪತ್ಯ ಯೋಗೋಪತ್ಯಾಪಿ ದುರಧಿಗಮೋಪಿ ಭಗವಾನ್. ಹಿಂದಿನ ಕಾಲದಲ್ಲಿ ಎಲ್ಲ ಯಜ್ಞ ಯಾಗ ಎಲ್ಲ ಮಾಡ್ಬೇಕಾ. ಇಂದ್ರ ಯಸ್ವಾಹ ಅಂದ್ರೆ ಇಂದ್ರ ಬಂದು ತಗೊಂಡು ಅವ್ರವ್ರಿಗೆ ಅಂತ ಒಂದು ದೊನ್ನೆ ಇಟ್ಟಿರೋರು. ಆ ದೊನ್ನೆ ಒಳಗೆ ಆಹುತಿ ಇಟ್ಟಿರೋರು. ಸ್ವಾಹ ಅಂತ ಹೇಳಿ ಅಗ್ನಿಗೆ ಹಾಕ್ತಾ ಇದ್ದಾಗ ಇಂದ್ರ ಬಂದು ಆ ದೊನ್ನೆ ಒಳಗಿದ್ದ ಆಹುತಿಯನ್ನ ತಗೊಂಡು ಹೊರಟೋರು. ಯಾವ ದೇವತೆ ಕರೀರಿ, ದೊನ್ನೆಗೆ ದ್ರೋಣ ಪಾತ್ರೆ ಅಂತ ಕರೀತಾರೆ. ಆ ದ್ರೋಣ ಪಾತ್ರೆ ಒಳಗಿಟ್ಟ ಆಹುತಿಯನ್ನ ತಗೊಂಡು ಹೊರಟೋಗು. ಇಲ್ಲೇನಾಗಿದೆ, ಪ್ರವರ್ಗ್ಯ ಮಂತ್ರಗಳಿಂದ ಆಹುತಿಯನ್ನ ಕೊಡ್ತಾ ಇದ್ದಾಗೆ ದೇವರೇ ಬಂದ್ಬಿಟ್ಟ. ಇವ್ರು ಶಾಖ ಹೋಯ್ತು, ಏನಪ್ಪ ದೇವ್ರು ಬಂದ್ಬಿಟ್ಟ ಇಲ್ಲಿ. ದೇವ್ರು ಯಾಕೆ ಬಂದ ಅಂದ್ರೆ ಅಲ್ಲಿ ಶ್ರದ್ಧೆ ಇದೆ, ವಿಶುದ್ಧ ಭಾವನೆ ಇದೆ. ಆದ್ದರಿಂದ ನಾವು ಮಾಡುವ ಸತ್ಕರ್ಮಗಳು ಅದು ಹೇಗಿರ್ಬೇಕು ಅಂತಂದ್ರೆ ಶ್ರದ್ಧೆಯಿಂದ ಇರಬೇಕು, ವಿಶುದ್ಧ ಭಾವನೆಯಿಂದ ಇರಬೇಕು.
ಹೋದ ಇದರಲ್ಲಿ ಯಾವ್ದ್ರಲ್ಲಿ ಚತುರ್ಥ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ದ. ದೇವ್ರು ಬರ್ಲೇ ಇಲ್ಲ. ಯಾಕೆ ದೇವ್ರು ಬರ್ಲಿಲ್ಲ ಅಂದ್ರೆ ಅಹಂಕಾರದಿಂದ ಮಾಡಿದ. ನಾನು ನನ್ನ ಹತ್ರ ಇದೆ ಅಂತ ಮಾಡಿದ, ದೇವ್ರು ಬರ್ಲಿಲ್ಲ. ಇಲ್ಲಿ ದೇವ್ರ ಪ್ರೀತಿ ಆಗ್ಲಿ ಅಂತ ಮಾಡಿದ. ಯಾರು? ನಾಭಿ. ದೇವರೇ ಬಂದ. ಅಲ್ಲಿ ಎಲ್ಲಾ ಇತ್ತು, ಭಕ್ತಿ ಇರ್ಲಿಲ್ಲ, ಅಹಂಕಾರ ಇತ್ತು, ದೇವರು ಬರ್ಲಿಲ್ಲ. ಇಲ್ಲಿ ಎಲ್ಲದರ ಜೊತೆಯಲ್ಲಿ ಭಕ್ತಿ ಇತ್ತು, ದೇವ್ರು. ಅದಕ್ಕೆ ಹೇಳ್ತಾರೆ, ಎಷ್ಟಿದ್ರೆ ದೇವ್ರು ಬರಲ್ಲ. ದ್ರವ್ಯ, ದೇಶ, ಕಾಲ, ಮಂತ್ರ, ಋತ್ವಿಕ, ದಕ್ಷಿಣ, ವಿಧಾನ, ಯೋಗ. ಅಂದ್ರೆ ನಾವು ಮಾಡುವಂತ ಕೆಲಸ 8ರಿಂದ ಪರ್ಫೆಕ್ಟ್ ಆಗಿರ್ಬೇಕು. ಮೊದಲನೇದೇನು? ದ್ರವ್ಯ. ದ್ರವ್ಯ ಅಂದ್ರೆ ಏನು? ಹಾಕುವಂತ ಪದಾರ್ಥಗಳು. ಯಜ್ಞಕ್ಕೆ ಹಾಕುವಂತ ಪದಾರ್ಥಗಳು ಪರಿಶುದ್ಧವಾಗಿರ್ಬೇಕು, ಅಷ್ಟು ಕ್ಲೀನ್ ಆಗಿರ್ಬೇಕು. ಉಗುರು ತಾಕ್ಸಿರ್ಬಾರ್ದು, ಕೂದಲು ಬಿದ್ದಿರಬಾರ್ದು, ಅದರ ವಾಸನೆ ನೋಡಿರ್ಬಾರ್ದು, ಬಟ್ಟೆ ಮುಚ್ಕೊಂಡು ತಂದಿರ್ಬೇಕು. ಬೇಕಾದಷ್ಟಿದೆ ಅದರಲ್ಲಿ. ಶುದ್ಧವಾದ ಪದಾರ್ಥ ಹಾಕ್ಬೇಕು, ದ್ರವ್ಯ. ಎರಡನೇದು ದೇಶ. ಮಾಡುವಂತ ಜಾಗ ಕ್ಲೀನ್ ಆಗಿರ್ಬೇಕು, ಪರಿಶುದ್ಧವಾದಂತಹ ಪ್ರದೇಶ ಆಗಿರ್ಬೇಕು. ದ್ರವ್ಯ, ದೇಶ. ಮೂರನೇದ್ದು ಮಂತ್ರ. ಇದೇ ಮುಖ್ಯ. ಮಂತ್ರ ಹೇಳುವಾಗ ನುಂಗು ಬಿಡಬಾರ್ದು. ದೊಡ್ಡವ್ರು ಹೇಳ್ತಾರೆ, ಮಂತ್ರ ಹೇಳುವಾಗ ಮಂತ್ರದ ಋಷಿ ಯಾರು ಅಂತ ಗೊತ್ತಿರ್ಬೇಕಂತೆ. ಆ ಋಷಿ ಎಲ್ಲಿಂದ ಬಂದ ಅಂತ ಗೊತ್ತಿರ್ಬೇಕಂತೆ. ಛಂದಸ್ಸು ಗೊತ್ತಿರ್ಬೇಕಂತೆ, ದೇವತೆ ಗೊತ್ತಿರ್ಬೇಕು. ಋಷಿ, ಛಂದಸ್ಸು, ದೇವತೆ ಮೂರು ಗೊತ್ತಿಲ್ದೆ ಯಜ್ಞ ಮಾಡೋದು, ಯಜ್ಞ ಮಾಡಿಸೋದು ಮಾಡಿದ್ರೆ ಯಾವ ಪ್ರಪಾತಕ್ಕೆ ಬಿದ್ದು ಹೋಗ್ತಾನೆ ಗೊತ್ತಿಲ್ಲ. ಅವಿದಿಶಾರ್ಚ ಚಂದೋ ದೈವತ ಬ್ರಾಹ್ಮಣೇನ ಯಜ್ಞಾದಯತಿ ಗರ್ತೇವಾ ಪದ್ಯತೆ ಪ್ರವಾದೀಯತೆ ಅಂತ ಹೇಳ. ಅವ್ರು ಯಾವ ಪಾತಾಳಕ್ಕೆ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ಆದ್ದರಿಂದ ಮುಖ್ಯವಾಗಿ ಬೇಕಾದ ಯಾವುದು? ಋಷಿಗಳು. ಈ ವೇದ ಮಂತ್ರವನ್ನ ನೋಡಿದವ್ರು ಯಾರು? ಇದಕ್ಕೆ ಛಂದಸ್ ಯಾವುದು? ಇದಕ್ಕೆ ದೇವತೆ ಯಾರು? ಗೊತ್ತಿರ್ಬೇಕು. ಅಷ್ಟು ಮಾತ್ರ ಅಲ್ಲ, ಮಂತ್ರ ಹೇಳ್ಬೇಕಾದ್ರೆ ಸ್ಪಷ್ಟವಾಗಿ ಉಚ್ಚಾರ. ಎಲ್ಲಿಂದ ಬರ್ಬೇಕು ಅಲ್ಲಿಂದಾಲೇ ಹೇಳ್ಬೇಕು. ಕೃಷ್ಣದೇವರು ಸಂಜಯ, ಮಹಾಭಾರತ ಉಲ್ಲೇಖ ಬರುತ್ತೆ. ಸಂಜಯ ದೂತನಾಗಿ ಬಂದ. ಯಾರತ್ರ? ಪಾಂಡವರ ಹತ್ರ. ನಾನ್ ದೂತ ಬಂದಿದ್ದೇನೆ ಎಂದ. ಆಗ ಅಂತಃಪುರದಲ್ಲಿ ಕೃಷ್ಣ ಮಲಗಿದ್ದಾನೆ, ಹೋಗು ಅಂತ ಕರ್ಕೊಂಡ್ಬಂದ್ರು. ಆ ಅಂತಃಪುರಕ್ಕೆ ನಕುಲ ಸಹದೇವರಿಗೂ ಪ್ರವೇಶ ಇಲ್ಲ, ಅಭಿಮನ್ಯುಗೂ ಪ್ರವೇಶ ಇಲ್ಲ. ಅಂತ ಅಂತಃಪುರ ಒಳಗ್ ಹೋದ್ರು. ಒಳಗ್ ಹೋದ್ರೆ ಕೃಷ್ಣ ದೊಡ್ಡ ಮಂಚದ ಮೇಲೆ ಮಲಗಿದ್ದಾನೆ. ಮಲಗಿದ್ರೆ ಸತ್ಯಭಾಮೆಯ ತೊಡೆಯನ್ನೇ ದಿಬ್ಬನ್ನಾಗಿ ಮಾಡ್ಕೊಂಡಿದ್ದಾನೆ. ಅಂದ್ರೆ ಒಂದ್ ತಲೆ ಸತ್ಯಭಾಮ ತೊಡೆ ಮೇಲೆ, ಕಾಲುಗಳು ಅರ್ಜುನನ್ ತೊಡೆ ಮೇಲೆ. ಅರ್ಜುನನ್ ಕಾಲು ಎಲ್ಲಿದೆ ಅಂದ್ರೆ ಮಂಚದ ಕೆಳಗಡೆ ಒಂದ್ ಬಂಗಾರದ ಪೀಠ, ಅದ್ರ ಮೇಲೆ ದ್ರೌಪದಿ. ದ್ರೌಪದಿ ತೊಡೆ ಮೇಲೆ ಅರ್ಜುನನ್ ಕಾಲು. ಒಟ್ 4 ಜನ ಇದ್ದಿದ್ದಲ್ಲಿ. ಅದನ್ನ ಶುದ್ಧ ಅಂತ ಕರೀತಾರೆ. ಆ ಅಂತಃಪುರ ಶುದ್ಧ ಅಂತ ಹೆಸರು. ಅಂತಹ ಅಂತಃಪುರದಲ್ಲಿ 4 ಜನ ಇದ್ದಿದ್ದು: ಕೃಷ್ಣ, ಸತ್ಯಭಾಮ, ಅರ್ಜುನ, ದ್ರೌಪದಿ. ಅದರಲ್ಲಿ ಇವನು ಬಂದ ತಕ್ಷಣ ಭಯ ಆಗೋಟವನು. ಏನಪ್ಪ 4 ಜನ ಹೀಗಿದಾರಲ್ಲ ಅನ್ಕೊಂಡು ನಮಸ್ಕಾರ ಮಾಡ್ದ. ಅರ್ಜುನ ಒಂದು ಬಂಗಾರದ ಪೀಠ ಕೊಟ್ಟ. ಇವ್ರ ಮುಂದೆ ನಾವು ಕೂತ್ಕೊಳ್ಳೋದೇನು ಅಂತೇಳಿ ಪೀಠ ಮುಟ್ಬಿಟ್ಟಂತೆ. ಕೊಟ್ರೆ ಬೇಡ ಅನ್ಬಾರ್ದು, ಮುಟ್ಟುಬಿಟ್ಟು ನೆಲದ ಮೇಲೆ ಕೂತ್ಕೊಂಡ. ಆಗ ಕೃಷ್ಣ ಮಾತಾಡ್ದ ಅಂತ ಮಹಾಭಾರತ ಹೇಳುವಾಗ ಹೇಗೆ ಮಾತಾಡ್ದ? ಬರೀ ಮಂತ್ರ ಅಲ್ಲ, ಮಾತಾಡ್ಬೇಕಾದ್ರೆ ಶಿಕ್ಷಾಕ್ಷರ ಸಮನ್ವಿತ ಅಂತ. ಯಾವ ಅಕ್ಷರ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದು ಮಾತಾಡ್ಬೇಕು. ಖ ಅನ್ನುವಾಗ ಇಲ್ಲಿ ಹೊಡೆದಂಗ ಆಗ್ಬೇಕು. ಇಲ್ಲಿ ಘ ಅಂದ ಇಲ್ಲಿ ಕಿರಣಾಲಿ ಹೊಡಿಬೇಕು. ಕ ಅಂದಾಗ ಸ್ವಲ್ಪ ಮೇಲೆ ಹೊಡಿಬೇಕು. ತ ಅನ್ನುವಾಗ ಕಾಲು ನಾಲಿಗೆ ಹೊಡಿಬೇಕು. ಪ ಅನ್ನುವಾಗ ತುಟಿ ಹೊಡಿಬೇಕು. ಭ ಅನ್ನುವಾಗ ಎದೆ ತುಟಿ ಎಲ್ಲ ಹೊಡಿಬೇಕು. ಅಲ್ಲಿ ನಮ್ ಟಚ್ ಆಗ್ಬೇಕು, ಗಾಳಿ ವಾಯು ಸ್ಪರ್ಶ ಆಗ್ಬೇಕಲ್ಲಿ. ಹಾಗೆ ಸ್ಪರ್ಶ ಮಾಡಿ ಮಂತ್ರ ಹೇಳಿದ್ರೆ ಆ ಮಂತ್ರಕ್ಕೆ ಫಲ. ಇಲ್ಲ ಏನೋ ಹೇಳಿದ್ದಾರೆ, ಅರ್ಜೆಂಟ್ ಇದೆ ಸ್ವಾಮಿ, ಅರ್ಧ ಗಂಟೆ ಪೂರ್ಣಾವಧಿ ಆಗ್ಬಿಡ್ಬೇಕು ಅಂತ ಹೇಳಿ ಫಾಸ್ಟ್ ಹೇಳ್ಬಾರ್ದು. ಮಂತ್ರ ಹೇಗ್ ಹೇಳ್ಬೇಕು, ಹೇಗ್ ಹೇಳ್ಬಾರ್ದು ಅನ್ನೋದಕ್ಕೆ ನಿಯಮ ಇದೆ. ಒಂದು ಹುಲಿ ಮರಿ ಇದೆ, ಅಲ್ಗಾನೆ ಮರಿ ಹಾಕಿದೆ. ಅದಕ್ಕೆ ಹಿಂಗ್ ತಗೊಂಡೋಗುತ್ತೆ, ಅದಕ್ಕೆ ಕೈಯಿಂದ ತಗೊಂಡೋಗಲ್ಲ.
ಹಲ್ಲಲ್ಲೇ ಕಚ್ಕೊಂಡು ಹೋಗುತ್ತೆ. ಅದರ ಬೇಟೆನ ಹಲ್ಲಲ್ಲೇ ಕಚ್ಕೊಂಡು ಹೋಗುತ್ತೆ. ಕೈಯಿಂದ ಸಾಯಿಸಲ್ಲ, ಕಂಠಕ್ಕೆ ಕುತ್ತಿಗೆಗೆ ಹಲ್ಲು ಹಾಕಿ ಸಾಯಿಸೋದದು. ಹಾಗೆ ಮರಿ ಎತ್ಕೊಳ್ತಾ ಅದು. ಹಾಗೆ ಹಲ್ಲಲ್ಲಿ ಇಟ್ಕೋಬೇಕು, ನೋವಾಗಬಾರ್ದು, ಕೆಳಗೆ ಬೀಳಬಾರ್ದು. ಹಾಗೆ ವ್ಯಾಘ್ರಿ ಯಥಾ ಹರೇತ್ ಪುತ್ರಾಂ ದಂಷ್ಟ್ರಾಭ್ಯಾಂ ನ ಪ್ರಪೀಡಯೇತ್ ಗೀತಾ ಪತನ ಭೇದಾಭ್ಯಾಂ ತದ್ವದ್ ವರ್ಣಾನ್ ಪ್ರಯೋಜಯೇ. ಶಾಸ್ತ್ರ ಆದೇಶ ಮಾಡುತ್ತೆ, ನಮ್ಮ ಬಾಯಿ ಅನ್ನೋದು ದೇವರ ಸಾಲಿಗ್ರಾಮ ಇರೋ ಸಂಪುಟ. ಎರಡು ತುಟಿಗಳು, ಕೆಳಗಿನ ತುಟಿ ಕೆಳಗಿನ ಡಬ್ಬಿ, ಮೇಲಿನ ತುಟಿ ಮೇಲಿಂದಿದು. ಒಳಗಿರ್ತಕ್ಕ ಹಲ್ಲುಗಳು ಅಜಾದಿ ಭಗವಂತನ ರೂಪಗಳು. ನಾಲಿಗೆ ಮೊದಲಾದವುಗಳೆಲ್ಲ ಸಾಲಿಗ್ರಾಮದ ಮೇಲಿಟ್ಟಂತಹ ಗಂಧ, ತುಳಸಿ ಮೊದಲಾದವುಗಳು. ನಾಲಿಗೆಯಿಂದ ಬರೋ ದೇವರ ನಾಮ, ದೇವರ ಪ್ರತಿಮೆ. ಆದ್ರಿಂದ ಅಕ್ಷರಗಳನ್ನ ಬಾಯಲ್ಲಿ ಹೇಳಬೇಕಾದ್ರೆ ಜಾರಿಸಬಾರ್ದು, ನಿಧಾನವಾಗಿ ಹೇಳಬೇಕು. ಹಾಗೆ ಹುಲಿ, ಹೆಣ್ಣು ಹುಲಿ ತನ್ನ ಮರಿಗೆ ಹಲ್ಲಿನ ಗುರುತು ಬೀಳಬಾರ್ದು, ನೋವಾಗಬಾರ್ದು, ಕೆಳಗೆ ಬೀಳಬಾರ್ದು, ಹಾಗೆ ಭಯದಿಂದ ತಗೊಂಡು ಹೋಗುತ್ತೋ ಹಾಗೆ ಶಬ್ದಗಳನ್ನ ಹೊರಗೆ ಹೇಳ್ಬೇಕು. ತತ್ರಾಪಿ ವೇದಗಳನ್ನ ಹೇಳ್ಬೇಕಾದ್ರೆ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತ ಬೇಕಾದಷ್ಟಿದೆ. ಕೆಳಗಡೆ ಹೇಳೋ ಮಂತ್ರನ ಕೆಳಗಡೆ ಹೇಳಬೇಕು, ಮಧ್ಯದಲ್ಲಿ ಹೇಳುವಾಗ ಮಧ್ಯಕ್ಕೆ ಬರ್ಬೇಕು, ಮೇಲೆ ಹೇಳುವಾಗ ಮೇಲೆ. ಶೀಘ್ರಿ, ಯಾರ್ಯಾರು ವೇದವನ್ನ ಹೇಳ್ಬಾರ್ದು ಅಂತ, ಶೀಘ್ರಿ ಫಾಸ್ಟ್ ವೇದ ಹೇಳ್ಬಾರ್ದಂತೆ. ಕೀತಿ ರಾಗವಾಗಿ ವೇದ ಹೇಳ್ಬಾರ್ದು, ರಾಗವಾಗಿ ಸಾಮವೇದವನ್ನ ಮಾತ್ರ ಹೇಳಬೇಕು. ಋಗ್ವೇದ ಯಜುರ್ವೇದ ರಾಗವಾಗಿ ಹೇಳ್ಬಾರ್ದು. ಶಿರಕ್ಕಂಪಿ, ತಲೆ ಅಲ್ಲಾಡಿಸ್ತಾ, ಕೈಯನ್ನೆಲ್ಲ ಅಲ್ಲಾಡಿಸ್ತಾ ವೇದ ಹೇಳ್ಬಾರ್ದು. ತಥಾ ಲಿಖಿತ ಪಾಠಕ, ಕೈಯಲ್ಲಿ ಪುಸ್ತಕ ಇಟ್ಕೊಂಡು ನೋಡ್ಕೊಳ್ತಾ ವೇದ ಓದಬಾರ್ದು. ಅನರ್ಥಜ್ಞ, ಅರ್ಥ ಗೊತ್ತಿಲ್ಲದೆ ವೇದ ಹೇಳಬಾರ್ದು. ಅಲ್ಪಕಂಠಶ್ಚ, ಯಾರ ಕಂಠ ಚಿಕ್ಕದಾಗಿದೆ ಅವನು ವೇದ ಹೇಳಬಾರ್ದು. ಕಡೆಯದೆ ಪಾಠಕಾಧಮಃ, ಇವರು ವೇದವನ್ನ ಹೇಳಲಿಕ್ಕೆ ಅಯೋಗ್ಯರು. ಯಾರು ವೇದವನ್ನ ಹೇಳ್ಬೋದು ಅಂದ್ರೆ ಮಾಧುರ್ಯಂ, ಮಧುರವಾಗಿರ್ಬೇಕು. ಅಕ್ಷರವು ವ್ಯಕ್ತಿ, ಅಕ್ಷರಗಳು ಸ್ಪಷ್ಟವಾಗಿ ಬರಬೇಕು. ಪದಚ್ಛೇದಸ್ತು ಸುಸ್ವರ, ಅಲ್ಲಲ್ಲಿ ಪದಗಳನ್ನು ಎಲ್ಲೆಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿ ಹೇಳಬೇಕು. ಧೈರ್ಯಂ, ಧೈರ್ಯ ಇರಬೇಕು. ಲಯ ಸಮೇತತ್ವಂ, ಒಂದೇ ಲಯದಲ್ಲಿ ಹೇಳ್ಬೇಕು. 4 ಜನ ಕೂತು 4 ಗಂಟೆ ಕೇಳಲಿ ಜೋರಾಗಿ ಕೂತ್ಕೊಡೋದಲ್ಲ. 4 ಜನ ಕೂತ್ರೆ ಒಂದೇ ವಾಯ್ಸ್, ಒಬ್ಬರೇ ಪಾರಾಯಣ ಮಾಡ್ತಾ ಇದ್ದಾರೆ ಅನ್ನೋ ಹೇಳ್ಬೇಕು. ಲಯ ಸಮೇತತ್ವಂ ಷಡೇತೆ ಪಾಠಕ ಗುಣ ಅಂತ ಹೀಗೆ ಮಂತ್ರ. ಸಿಟ್ಟು ಮಾಡ್ಕೊಂಡು ಹೇಳಬಾರ್ದು. ಸಿಟ್ಟು ಮಾಡ್ಕೊಂಡು ಹೇಳಿದ್ರೆ ಏನಾಗುತ್ತೆ, ಸ್ವರ ವ್ಯತ್ಯಾಸ ಆಗ್ಬಿಡುತ್ತೆ. ಸ್ವರ ವ್ಯತ್ಯಾಸ ಆದ್ರೆ ಏನಾಗುತ್ತೆ, ಫಲ ವ್ಯತ್ಯಾಸ ಆಗ್ಬಿಡುತ್ತೆ. ವೃತ್ರಾಸುರನನ್ನ ಯಾವಾಗ ಬರುತ್ತೆ ನೆಕ್ಸ್ಟ್ 6ನೇ ಸ್ಕಂದದಲ್ಲಿ, ಅದೇ ಕಥೆ ಮುಂದಿನ ಸ್ಕಂದದ್ದು. ವಿಶ್ವರೂಪಾಚಾರ್ಯರನ್ನ ಇಂದ್ರದೇವರು ವಜ್ರದಿಂದ ತಲೆ ಕಡದು ಕೊಂದ ಮೇಲೆ ಅವರಪ್ಪ ಕಷ್ಟಪಟ್ಟ ಅವನಿಗೆ ಸಿಟ್ಟು ಬಂತು. ಯಜ್ಞ ಮಾಡುವಾಗ ಇಂದ್ರ ಶತ್ರುರ್ ವರ್ಧಸ್ವ ಅಂತ ಆಹುತಿ ಕೊಡ್ಬೇಕಾದ್ರೆ ಸಿಟ್ಟು ಮಾಡಿಕೊಂಡು ಇಂದ್ರನಿಗೆ ಶತ್ರುವಾದವನು ಹುಟ್ಟಿ ಬರ್ಲಿ ಅಂತ ಆಹುತಿ ಕೊಡ್ಬೇಕು. ಸಿಟ್ಟು ಬಂತು, ಭಾವನೆ ಚೇಂಜ್ ಆಯ್ತು. ಕೆಳಗೆ ಹೇಳಬೇಕಾದ್ದು ಮೇಲಾಗೋಯ್ತು. ಇಂದ್ರನೇ ಶತ್ರುವಾಗಿ ಉಳ್ಳವನು ಬರ್ಲಿ, ಇಂದ್ರನನ್ನ ಕೊಲ್ಲುವಂತವನು ಬರ್ಲಿ ಅಂತ ಆಗಬೇಕಾದ್ದು ಇಂದ್ರನೇ ಕೊಲ್ಲುವಂತ ಬರ್ಲಿ ಅಂತ ಆಯ್ತು. ಸ್ವರ ವ್ಯತ್ಯಾಸದಿಂದ ಭಾವನೆ ವ್ಯತ್ಯಾಸ ಆಯ್ತು, ಭಾವನೆ ವ್ಯತ್ಯಾಸದಿಂದ ಫಲ ವ್ಯತ್ಯಾಸ ಆಯ್ತು, ಸಂಕಲ್ಪ ಚೇಂಜ್ ಆಯ್ತು, ಏನೇನೋ ಆಗೋಯ್ತು. ವೃತ್ರಾಸುರ ಬಂದ, ಇಂದ್ರದೇವರು ಅವನು ಕೊಂದುಬಿಟ್ಟು. ಆದ್ರಿಂದ ವೇದ ಮಂತ್ರಗಳನ್ನು ಹೇಳುವಾಗ ಜಾಗೃತಿಯಾಗಿ ಹೇಳಬೇಕು. ದ್ರವ್ಯ, ದೇಶ, ಮಂತ್ರ, ಮತ್ತೆ ಕಾಲ. ಮಧ್ಯರಾತ್ರಿ ಫ್ರೀ ಇದೆ ಅನ್ಬಿಟ್ಟು ಮಧ್ಯರಾತ್ರಿ 12 ಗಂಟೆಗೆ ಏನ್ 4-5 ಕುಂಡ ಮಾಡಿ ಬೆಂಕಿ ಹಾಕಿ ತುಪ್ಪ ಸುರಿತಾ ಇರೋಣ. ಮಹಾಭಾರತ ಹೇಳುತ್ತೆ ಸುಳ್ಳು ಹೇಳೋದ್ರಿಂದ ಏನ್ ಪಾಪ ಬರುತ್ತೆ ಅಂತ. ಮಹಾಭಾರತ ಹೇಳುತ್ತೆ ಸುಳ್ಳು ಹೇಳೋದ್ರಿಂದ ಏನ್ ಪಾಪ. ಎನ್ ಮಂತ್ರೇ ಭವತಿ ವೃಥೋಪಯುಜ್ಯಮಾನೆ. ಮಂತ್ರವನ್ನ ಸುಮ್ಮನೆ ಊಟ ಮಾಡ್ತಾ ಮಲಗಿದ್ದೆ ನೆನಪಾಗೋಯ್ತು, ಮಂತ್ರ ಹೇಳ್ತಾ ಕೂತ್ಕೊಂಡೆ. ಸುಮ್ಮನೆ ವ್ಯರ್ಥವಾಗಿ ಮಂತ್ರವನ್ನ ಹೇಳೋದ್ರಿಂದ ಏನು ಪಾಪ ಇದೆ, ಒಂದು ಸುಳ್ಳು ಹೇಳಿದ್ರೆ ಪಾಪ ಇದೆ. ಹೆಚ್ಚಾಗ್ನೌ ಭವತಿ ವೃಥಾಭಿಹೂಯಮಾನೆ. ತುಪ್ಪ ಜಾಸ್ತಿ ಇದೆ, ಮನೆಯಲ್ಲಿ ಕಟ್ಟಿಗೆಗಳು ಜಾಸ್ತಿ ಇದೆ ಅಂತ ಹೇಳಿ ಕುಂಡ ಮಾಡಿ ಅದಕ್ಕೆ ಅಗ್ನಿ ಹಾಕಿ ತುಪ್ಪ ಸುರಿತಾ ಸುಮ್ಮನೆ ತುಪ್ಪ ಸುರಿದ್ರೆ ಏನ್ ಪಾಪ ಇದೆ, ಸುಳ್ಳು ಹೇಳಿದ್ರೆ ಬರುತ್ತೆ.
ಅದಾದ್ಮೇಲೆ ಸೋಮೇ ಭವತಿ ವೃಥಾ ವಿಷೂಯಮಾನೆ. ಸೋಮ ಬಳ್ಳಿ ಸಿಕ್ತು, ಮಂತ್ರ ಹೇಳಿದ್ರೆ ಸುಮ್ಮನೆ ಹಿಂಡ್ತಾ ಕೂತಿರೋದು, ಅದರಿಂದ ಏನ್ ಪಾಪ ಇದೆ? ತತ್ ಸರ್ವಂ ಭವತಿ ವೃಥಾ ವಿಧೀಯಮಾನೆ. ಆದ್ದರಿಂದ ಕಾಲ, ಯಜ್ಞ ಮಾಡ್ಲಿಕ್ಕೆ ಕಾಲ ಬೇಕು. ದ್ರವ್ಯ, ದೇಶ, ಕಾಲ, ಮಂತ್ರ, ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು. ಆದ್ದರಿಂದಲೇ ದರ್ಶ ಪೂರ್ಣಮಾಸ ಯಾಗಗಳು ಅಂತ ಕೊಟ್ರು ನಮ್ಮಲ್ಲಿ. ದರ್ಶ ಅಂದ್ರೆ ಅಮಾವಾಸ್ಯೆ, ಪೂರ್ಣ ಅಂದ್ರೆ ಪೂರ್ಣಿಮೆ, ಮಳೆ ಬರ್ಲಿಲ್ಲ ಅಂದ್ರೆ ಕಾರೀರಿ ಯಾಗ ಅಂತ ಮಾಡ್ಬೇಕು. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಜ್ಯೋತಿಷ್ಠೋಮ. ಎಲ್ಲ ಯಾವ ಕಾಲದಲ್ಲಿ ಏನೇನ್ ಮಾಡ್ಬೇಕು ಅಂತೆಲ್ಲ ಇದೆ. ಅದಾದ ಮೇಲೆ ಋತ್ವಿಕ್, ಅದು ಪ್ರಧಾನವಾದವು. ದ್ರವ್ಯ, ದೇಶ, ಕಾಲ, ಮಂತ್ರ, ಋತ್ವಿಕ್. ಋತ್ವಿಕ್ಗಳು ಕರೆಕ್ಟ್ ಆಗಿರ್ಬೇಕು. ಅವ್ರಿಗೆ ನಿಮ್ಗೆ ಗೊತ್ತಾ ಅಂತ ತಗೋಬೇಕು. ಆದ್ದರಿಂದಲೇ ಲಕ್ಷ್ಮೀ ಶೋಭಾನೆ ಪದದಲ್ಲಿ ವಾದಿರಾಜ್ ಹೇಳ್ಬೇಕಾದ್ರೆ ತುಂಬಾ ದೊಡ್ಡ ಮಾತಂತಾರೆ. ಪೌರೋಹಿತ್ಯ ಅನ್ನೋದು ಬಹಳ ಕಷ್ಟ. ಸಲ್ಲದ ಪುರೋಹಿತಕ್ಕೆ ಒಳಗಾದರು, ಸಲ್ಲದ ಪುರೋಹಿತಕ್ಕೆ ಒಳಗಾದರು ಅಂತ ಹೇಳಿ ಮಾಡಿಸೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಒಂದೇ ಬರುತ್ತೆ, ಬೇಡ ಅಂದ್ರೂ ಬರುತ್ತೆ. ಆಗಿರ್ಬೇಕಾದ್ರೆ ದಿನಕ್ಕೆ 4-5 ಕಿಲೋ ಒಪ್ಕೊಂಡ್ಬಿಟ್ರೆ ಮಾಡಿದ್ದೆಲ್ಲ ನಮಗೆ ಹಸು ಇದೆ. ಬೆಳಗ್ಗೆ ಒಂದೊತ್ತು ಮಾತ್ರ ಹಿಂಡಿ ಹುಲ್ಲು ನೀರು ಕೊಟ್ಟಿದ್ದು, ಬೆಳಗ್ಗೆ ಸಾಯಂಕಾಲ ಕರಿತಾ ಇದ್ರೆ ಅದಕ್ಕೆ ಎಷ್ಟು ಕೊಡುತ್ತೆ ಹಾಲು? ಮಂತ್ರ ಭಯಾಟ ಆಗಿದೆ ಹೇಳ್ತಾ ಇದ್ದಾರೆ ಅಷ್ಟೇ, ಫಲ ಏನ್ ಬಂತದಕ್ಕೆ? ಆದ್ದರಿಂದ ಜ್ಞಾನಿಗಳಂತಾರೆ ಒಂದು ದಿನಕ್ಕೆ ಒಂದೇ ಕೆಲಸ. ನಿಂಗೆ ಒಂದು ದಿನಕ್ಕೆ ಒಂದೇ ಕೆಲಸ. ನರಕಕ್ಕೆ ಪ್ರಧಾನವಾದ ಸಾಧನೆಗಳು ಯಾವುದು ಅಂತ ಹೇಳುವಾಗ ಪೌರೋಹಿತ್ಯಂ, ಅರ್ಚಕತ್ವಂ, ಪಾಠಾಪತ್ಯಂ ತಥೈವಚ ಅಂತ ಹೇಳಿ 3-4 ಇದೆ. ನಾಯಿಗಳಾಗಿ ನೆಕ್ಸ್ಟ್ ಜನ್ಮದಲ್ಲಿ ಖಂಡಿತ ನಾಯಿಗಳನ್ನಾಗಿ ಹುಟ್ಟಿಸುವಂತಹ ಕರ್ಮಗಳು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಮೊದಲನೇದು ಯಾವುದು? ಪೌರೋಹಿತ್ಯಂ. ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಅವನು ಸರಿಯಾಗಿ ತಿಳಿದಿರ್ಬೇಕು. ಜನಗಳನ್ನು ನಮ್ದೇನಿಲ್ಲಪ್ಪ ಎಲ್ಲಾ ಪುರೋಹಿತರಿದೆ ಅಂದ್ರೆ ಅವನ್ ಏನ್ ಮಾಡಿಸುತ್ತೋ ಬಿಟ್ಟ ಎಲ್ಲ ಅವನಿಗೆ. ಯಜಮಾನನಿಗೆ ಏನೂ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲದೆ ಬಂದು ಪಾಪ ಪುಣ್ಯಗಳು ಯಾರಿಗೆ? ಅವನಿಗೆ. ಅವನ್ ಜಪ ಇಲ್ಲ, ಅನುಷ್ಠಾನ ಇಲ್ಲ, ಏನಿಲ್ಲ, ಮಾಡಿದ್ರೆ ಹಾಳಾಗೋದು ಯಾರು? ಎರಡನೇ ಅರ್ಚಕತ್ವಂ, ಪ್ರತಿಷ್ಠಾ ಮೂರ್ತಿಗಳನ್ನ ಸರಿಯಾಗಿ ಪೂಜೆ ಮಾಡದೇ ಇರ್ತಕ್ಕಂಥದ್ದು. ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ಬರೋ ಜನ್ಮದಲ್ಲಿ ಖಂಡಿತ ಶ್ವಾನಯೋನಿ. ರಾಮದೇವರ ಹತ್ರ ಹೋಗೋ ನಾಯಿ ಕೇಳ್ತದೆ, ನಂಗೆ ಹೊಡೆದು ಬಿಟ್ಟ ಅಂದಿದ್ದಕ್ಕೆ ಏನ್ ಮಾಡ್ಬೇಕು? ನಾಯಿ ಆಗ್ಬಿಡ್ಸಿ ಅವ್ನು. ಯಾಕೆ ಸ್ವಾಮಿ ಬೇರೆ ಇಲ್ವಾ ಅಂತ ಹೇಳಿದಕ್ಕೆ, ನಾನು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೆ ಬೆಟ್ಟದ ಮೇಲೆ, ನೆಟ್ಟಿಗೆ ಪೂಜೆ ಮಾಡಲಿಲ್ಲ, ನಾಯಿ ಆಗ್ಬಿಟ್ಟೆ. ಅವ್ನು ನಾಯಿ ಆಗ್ಲಿ. ಆದ್ದರಿಂದ ದೊಡ್ಡ ಅನರ್ಥಕ್ಕೆ ಕಾರಣವಾಗುವಂತಹ ಸಾಧನೆ. ಮತ್ತು 3ನೇದು ಪಾಠಾಪತ್ಯಂ ತಥೈವಚ, ಮಠಾಧಿಪತಿಗಳಾಗುವಂಥದ್ದು. ಅದನ್ನ ಮಠಾಧಿಪತಿಗಳನ್ನಾಗಿ ಮಾಡಿ ಸರಿಯಾಗಿ ನಿರ್ವಹಣೆ, ವ್ಯವಹಾರ, ಪಾಠ ಪ್ರವಚನ, ಜಪ ತಪ ಮಾಡ್ಲಿಲ್ಲ ಅಂದ್ರೆ ಬರುವಂತಹ ಜನ್ಮಗಳು ಯಾವುದು? ಆದ್ದರಿಂದ ಸನ್ಯಾಸಿಗಳು ಕೆಲವು ಸಲ ದೂರ, ನಮಗೆ ಸಿಗಲ್ಲ, ಅವರು ಉದ್ದೇಶ ಪಡೆಯಕ್ಕಾಗಲ್ಲ. ಅದಾದ್ಮೇಲೆ ಅರ್ಚಕರು ದೇವಾಲಯ ತೆಗ್ದಿರೋ ಅಷ್ಟೊಂದು ಮಾತ್ರ ನಮಗೆ ಅವ್ರ ಸಂಬಂಧ. ಆದ್ರೆ ನಿತ್ಯ ನಿರಂತರ ಸಂಬಂಧ ನಮ್ಗಿರೋರು ಯಾರು? ಪುರೋಹಿತ. ಆದ್ದರಿಂದ ಪೌರೋಹಿತ್ಯ ಮಾಡತಕ್ಕಂತ ವ್ಯಕ್ತಿ ಎಷ್ಟು ಜಾಗ್ರತೆಯಿಂದ ಮಾಡಬೇಕು ಅಂತಂದ್ರೆ ದೇಶ, ಕಾಲ, ಮಂತ್ರ ಎಲ್ಲ ತಿಳಿದು ಮಿನಿಮಮ್ ಅರ್ಥ ತಿಳಿದು ಮಾಡಬೇಕು. ಎಷ್ಟು ದೊಡ್ಡ ಪಾಠ ಮಾಡುತ್ತೆ ನೋಡಿ. ನಾವು ಕರಿಬೇಕಾದ್ರೂ ಅಂತ ಯೋಗ್ಯರನ್ನೇ ಕರಿಬೇಕು. ಯಾಕೆಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೇವೆ, ದುಡ್ಡು ಯಾರಿಗೂ ಫ್ರೀ ಬರಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣನ ಒಬ್ಬರ ಕೈ ಕೊಡ್ಬೇಕು ಅಂದ್ರೆ ಸುಮ್ನೆ ಭಿಕ್ಷೆಗೆ 10 ರೂಪಾಯಿ ಕೊಡ್ತೀರಾ ನೀವು? ಈಗ ಆಚಾರ್ಯ ಮಂತ್ರಾಕ್ಷತೆ ಕೊಡ್ಬೇಕಾದ್ರೆ 500 ರೂಪಾಯಿ ಕೊಡೋ ಜನಗಳು ಯಾಕೆ ಕೊಡ್ತಾರೆ? ಭಿಕ್ಷುಕನಿಗೆ ಕೊಟ್ಟಂಗೆ ಸ್ವಾಮಿಗಳಿಗೆ ಕೊಡಲ್ಲ, ಸ್ವಾಮಿಗಳಿಗೆ ಕೊಟ್ಟಂಗೆ ಪುರೋಹಿತರು ಕೊಡಲ್ಲ, ಪುರೋಹಿತರು ಕೊಟ್ಟಾಗ ಪಂಡಿತರು ಕೊಡಲ್ಲ. ಗೌರವದಿಂದ ಭಿಕ್ಷುಕನ ಮೇಲೆ ಕೃಪೆಯಿಂದ ಕೊಡೋದು. ಪಾಪ ಆಚಾರ್ಯ 1 ಗಂಟೆ ಹೊಡ್ಕೊಂಡ್ರು, ಒಂದ್ ದೊಡ್ಡ ಹಾಲು ಕುಡಿ ತಗೊಳ್ರಿ ನೀವು ಕೊಡ್ತೀವಾ? ಯಾಕೆ? ಭಕ್ತಿಯಿಂದ 1 ಗಂಟೆಗಳ ಕಾಲ ತತ್ವಜ್ಞಾನವನ್ನ ಕೊಟ್ಟರು ಅನ್ನೋ ಭಕ್ತಿಯಿಂದ ಕೊಡೋದು. ಸ್ವಾಮಿಗಳಿಗೆ 1 ಗಂಟೆಗಳ ಕಾಲ ಆಶೀರ್ವಚನ ಮಾಡಿ ಉದ್ಧಾರ ಮಾಡೋದು ಅಂತ ಕೊಡೋದು. ಇಷ್ಟೆಲ್ಲ ಹೋಮ ಮಾಡಿ ನಮ್ಮೆಲ್ಲ ಪಾಪಗಳನ್ನ ತಗೊಂಡು ಪುಣ್ಯ ಕೊಟ್ಟರು ಅಂತ ಪುರೋಹಿತರು ಕೊಡೋದು. ಈ ಮಾಡಿದ ಕರ್ಮಗಳಿಂದ ಏನು ಪಾಪಗಳಿದೆ ಅದೆಲ್ಲ ನಾನು ಇಟ್ಕೊಂಡು
ಈಗ ಪುಣ್ಯ ಕೊಡ್ತೀನಿ. ಆ ಪಾಪ ಏನ್ ಮಾಡ್ಬೇಕು? ಮನೆ ತಗೊಂಡೋಗಕ್ಕಾಗತ್ತಾ? ನೋಡೋರ್ಗ್ ಗೊತ್ತಷ್ಟೇ. ಎಡ್ಡೆ ಎಲ್ಲ ಮಾಡಿ ಮಿಕ್ಕಿದ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಗಂಟು ಕಟ್ಕೊಂಡು ತಗೊಂಡೋಗ್ಬಿಟ್ರು ಮನೆಗೆ ಅನ್ಕೊಂತಾರೆ. ಅಕ್ಕಿ ಬೇಳೆ ತಂಬಿಗೆ ವಸ್ತ್ರದ ಜೊತೆಯಲ್ಲಿ ಏನ್ ತಗೊಂಡೋಗ್ತಾರ ಅವರು? ಆದ್ದರಿಂದ ಸಾಮಾನ್ಯರು ದಾನ ಧರ್ಮಗಳನ್ನ ಮಾಡೋದಕ್ಕಿಂತ ಜಾಸ್ತಿಯಾಗಿ ಅರ್ಚಕರು, ಶಾಸ್ತ್ರಾಧ್ಯಯನ ಮಾಡಿದ ಪಂಡಿತರು, ಪುರೋಹಿತರು ಮಾಡಬೇಕು. ಅವರೆಷ್ಟು ದಾನ ಧರ್ಮಗಳನ್ನ ಬಿಚ್ಚುಗೈ ಮಾಡ್ತಾರೋ ಅಷ್ಟು ಮನೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರಿಲ್ಲ. ಆದ್ದರಿಂದ ಪೌರೋಹಿತ್ಯಕ್ಕಾಗಿ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಜಾಗ್ರತೆಯಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಆದ್ದರಿಂದ ಋತ್ವಿಗ ಕಷ್ಟ ಇದೆ ನೋಡಿ. ದ್ರವ್ಯ, ದೇಶ, ಕಾಲ, ಮಂತ್ರ, ಋತ್ವಿಕ್. ಅದಾದ್ಮೇಲೆ ನೆಕ್ಸ್ಟ್ ಆರನೇದು ಯಾವುದು? ದಕ್ಷಿಣ. ಅದನ್ನ ಕೊಡ್ಬೇಕಾದ್ರೆ ಎಚ್ಚರಿಕೆಯಿಂದ ಕೊಡ್ಬೇಕು. ದಕ್ಷಿಣೆ ಅಂತ ಅದು ದಕ್ಷಿಣೆ, ಭಿಕ್ಷೆ ಅಲ್ಲ. ಸಂಭಾವನೆ, ಗೌರವದ ನಮಸ್ಕಾರವನ್ನ ಕೊಟ್ಟು ನಮಸ್ಕಾರ ಮಾಡಿ ಕೊಡುವಂಥದ್ದು ಅವ್ರಿಗೆ. ಅವ್ರ ಅನ್ನಕ್ಕಿಲ್ಲ ಅಂತ ನಾವು ಕೊಡ್ತಿಲ್ಲ ಅವರಿಗೆ. ನಮ್ಮ ಮನೆಗೆ ಬಂದು ಭಕ್ತಿಯಿಂದ ಮಾಡಿ ಅವ್ರು ಮಾಡಿದ ಜಪ ತಪ ಅನುಷ್ಠಾನವನ್ನೆಲ್ಲ ನಮ್ಮ ಮನೆಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಕಷ್ಟ ಇದೆ. ಆದ್ರಿಂದ ದಕ್ಷಿಣೆ ಒಂದೊಂದು ಯಜ್ಞಕ್ಕೆ ಒಂದೊಂದು ದಕ್ಷಿಣೆ. ಇವತ್ತು ನಮ್ಮ ಅದನ್ನ ಕೊಡಕ್ ಆಗಲ್ಲ ಬಿಡಿ. ಆದ್ರಿಂದ ನಮ್ಮ ಕೈಯಲ್ಲಿ ಏನಿದೆ ಅದನ್ನ ನಾವು ಕೊಟ್ಟು ನಮಸ್ಕಾರ ಮಾಡುವಂಥದ್ದು. ಕೊನೆ ಶಾಸ್ತ್ರ ಆದೇಶ ಮಾಡುತ್ತೆ, ನಮ್ಮ ಕೈಲಿ ಏನೂ ಕೊಡಕ್ಕಿಲ್ಲ ಅಂದ್ರೆ, ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ, ನಾನು ನಿಮಗೆ ಕೊಡೋ ದಕ್ಷಿಣೆ ನನ್ನ ಶ್ರದ್ಧೆ ಅಂತಂದ್ರೆ ಅದರಿಂದಲೇ ಪ್ರೀತರಾಗಿ ಹೋಗ್ಬೇಕಂತೆ ಪುರೋಹಿತ. ಶ್ರದ್ಧೆನೇ ದಕ್ಷಿಣೆ. ಆ ದಕ್ಷಿಣೆ ಕರೆಕ್ಟ್ ಆಗಿ ಕೊಟ್ಟರು ದೇವರು ಬರ್ತಾರೆ ಅಂತ ಇಲ್ಲ. ಮತ್ತೆ ವಿಧಾನ, ಎದುರು ಕೂತವ್ರು ಏನೂ ಗೊತ್ತಿಲ್ಲ, ನಾನು ಮಾಡಿದ್ದೆ ತಂತ್ರ ಅಂತ ಹೇಳಿ ಎಡವಟ್ಟಾಗಿ ಎರ್ರ ಬಿರ್ರಿ ಮಾಡಿಬಿಟ್ರೆ ಮತ್ತೆ ಯೋಗ. ಇದೆಲ್ಲ ಒಂದೇ ಕಡೆ ಇರ್ಬೇಕು. ನೆನ್ನೆ ಮಾಡಿಸಿದ ಹೋಮದ ದಕ್ಷಿಣೆ ಚೆನ್ನಾಗಿತ್ತು, ನಾಳೆ ಜಾಗ ಚೆನ್ನಾಗಿದೆ, ನಾಡದ್ದು ಪುರೋಹಿತರು ಒಳ್ಳೆ ಪುರೋಹಿತರಿದ್ದಾರೆ, ನಾಡದ್ದು ಎಲ್ಲ ಇಲ್ಲ. ದ್ರವ್ಯ, ದೇಶ, ಕಾಲ, ಮಂತ್ರ, ದಕ್ಷಿಣ, ಋತ್ವಿಕ ಎಲ್ಲ ಒಂದೇ ಜಾಗದಲ್ಲಿ ಇರ್ಬೇಕು. ಇದೆಲ್ಲ ಇದ್ರು ಎಲ್ಲ ಕರೆಕ್ಟ್ ಆಗಿ ಮಾಡಿ ತತ್ವಜ್ಞಾನ ಇಟ್ಕೊಂಡ್ರು ದೇವರು ಬರ್ತಾನೆ ಅಂತ ಇಲ್ಲ, ಫಲ ಬರುತ್ತೆ ಅಂತ ಇಲ್ಲ. ಪುರಧಿಗಮೋಪಿ ಭಗವಾನ್. ಅಷ್ಟೆಲ್ಲ ಇದ್ರು ದೇವರು ಬರಲ್ಲ. ಹಾಗಿದ್ರು ದೇವರಲ್ಲಿ ಬಂದ ಅಂದ್ರೆ ಭಾಗವತ ವತ್ಸಲತೆಯ ಗೃಹೀತ ಹೃದಯ ಹೃದಯಂಗಮಂ ಮನೋನಯನ ನಂದನಾಭಿರಾಮಾವಯವಂ ಆವಿಷ್ಟಕಾರ. ನೋಡ್ತಾ ಇದ್ದಾಗೆ ಮನಸ್ಸಿಗೆ ಕಣ್ಣಿಗೆ ಪರಮಾನಂದ ಉಂಟು ಮಾಡತಕ್ಕಂತ ರೂಪದಿಂದ ಅಲ್ಲೇ ಪ್ರಕಟನಾದ. ಅದರಿಂದ ನಾವು ಮಾಡುವಂತ ಒಂದು ಕರ್ಮ ಎಷ್ಟು ಶುದ್ಧವಾಗಿರ್ಬೇಕು. 7ರಲ್ಲಿ ನಮ್ಗೆ 7 ಕರೆಕ್ಟ್ ಆಗಿರಕ್ಕಾಗಲ್ಲ. ಮಿನಿಮಮ್ ಒಂದನ್ನಾದ್ರೂ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಜೀವನ ಸಾರ್ಥಕ. ಇಂತಹ ದೃಷ್ಟಿಯಲ್ಲಿ ಭಗವಂತ ಬಂದ. ಭಗವಂತ ಬಂದಿದ್ಯಾಕೆ ಅಂತಂದ್ರೆ ಯಜ್ಞ ಮಾಡಿದ್ರು ಅಂತ. ಯಜ್ಞ ಮಾಡಿಸಿದ್ಯಾಕೆ ಅಂದ್ರೆ ನಾವಿಗೊಂದು ಸಂತಾನ ಆಗಬೇಕು ಅಂತ. ಆ ಋತ್ವಿಕ್ಗಳು ಮುನಿಗಳು ದೇವರು ಬಂದ ಅವೇ ಏನಾಗಬೇಕಂತ ನೋಡಿ ಅವನಿಗೆ ಹೇಳಲಿಲ್ಲ. ಬಂದ ದೇವರ ಸ್ತೋತ್ರ ಮಾಡು, ಸ್ತೋತ್ರ ಮಾಡ. ಅಥ ಕಥಂಚಿತ್ ಸ್ವಾಮಿ ನಾವೆಲ್ಲ ಎಂಥ ವ್ಯವಸ್ಥೆಯಲ್ಲಿ ಬಿದ್ದಿದ್ದೇವೆ ಅಂತಂದ್ರೆ ಸ್ಖಲನ. ದೇವರ ಮಹಿಮೆಯನ್ನು ಹೇಳ್ತಾ ಇರ್ತೇವೆ, ಸ್ತೋತ್ರ ಪಾರಾಯಣ ಮಾಡ್ತಾ ಇರ್ತೇವೆ. ಮಾಡುವಾಗ ತಕ್ಷಣದಲ್ಲೇ ಯಾರ ಮಾತಾಡಿಸ್ಬಿಟ್ರಿ, ಏನ್ರಿ ಪಾರಾಯಣ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಉತ್ತರ ಕೊಡುವಾಗ ಎಲ್ಲಿಂದ ಶುರು ಮಾಡಿದ್ದೆ ಅದೇ ದುಡ್ಡಣಿಸುವ ಹಂಗೆ ಪಕ್ಕ ಇರುತ್ತೆ. ಅದೇ ನೋಡಿ ಪಾರಾಯಣ ಮಾಡುವಾಗ ಯಾವ ಅಕ್ಷರ ಶುರು ಮಾಡಿದ್ದೆ ಮತ್ತೆ ಹೋಯ್ತು, ಮತ್ತೆ ಹೋಯ್ತು. ನಮ್ದು ಅದೇ ಮನಸ್ಸನ್ನ ನಾವು ಕಂಟ್ರೋಲ್ ಅಂದ್ರೆ ಒಂದು ಮನಸ್ಸಿನಿಂದ 8 ಕೆಲಸ ಒಟ್ಟಿಗೆ ಮಾಡ್ಬೋದು ಅಂತ ಶಾಸ್ತ್ರ. 2 ಕೈಗಳಲ್ಲಿ 2 ಕೆಲಸ ಮಾಡಲ್ವಾ, ಒಂದ್ ಕೈಯಲ್ಲಿ ಒಂದು ಒಂದ್ ಕೈಯಲ್ಲಿ ಒಂದು ಅಂತ. ಯುಗಪ ಸ್ವಭುಜೋ ಯತ್ ಮಾತ್ರ ಒಂಥರ ಮಾಡ್ಕೊಂಡು ಬೇಡದೇದ್ ಮಾತ್ರ ಒಂಥರ ಮಾಡ್ಕೊಂಡ್ರೆ ಸರಿ ಇಲ್ಲ. ಆದ್ದರಿಂದ ಫಲನ ಪಾರಾಯಣ ಮಾಡುವಾಗ ಪ್ರದಕ್ಷಿಣೆ ಮಾಡುವಾಗ ಯಾರೋ ಬರ್ತಾರೆ ಮಾತಾಡಿಸ್ತಾರೆ, ಸುತ ಸೀನ್ ಬಂದ್ಬಿಡ್ತು. ಸೀನ್ ಬಂದು ಎಷ್ಟೆಲ್ಲ ಮರ್ತೋಯ್ತು, ಗಾಯ ಆಗೋಯ್ತು ಮರ್ತೋಯ್ತು, ಪತನ ಕೆಳಗೆ ಬಿದ್ದ್ಬಿಟ್ವಿ.
ಮಾತಾಡುವಾಗ ನಿಮ್ಮಲ್ಲಿ ಏನ್ ಅಡಿಗೆ, ಅಲ್ಲಿ ಏನು, ಏನ್ ಕಾರ್ಯಕ್ರಮ, ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ ಯಾರು ಮಾತಾಡಿಸ್ಬಿಟ್ರೆ ಸಾಧನೆ ಎಲ್ಲ ಹೊರಟೋಯ್ತು. ಜೃಂಭಣ ಆ ತಾಕಳಿಕೆ ಅಲ್ವಾ? ಸುರಸೇನೂ ತೆಗೆದಿಲ್ಲ ಹನುಮಂತಗೋಸ್ಕರ ಬಾಯಿ ಸಮುದ್ರದಲ್ಲಿ, ಹಾಗೆ ನಮ್ ಬಾಯಿ ಆ ಕಟ್ಟಾಗಲ್ಲ. ಜೃಂಭಣ ದುರವಸ್ಥಾನಾದಿಷು, ಇಂಥ ಕಥೆಗಳು ನಮ್ಗೆ ಎಷ್ಟಿದೆ. ಒಂದ್ ತಿಂಗಳಲ್ಲಿ ಕೆಲವು ದಿನ ಜ್ವರ, ಕೆಲವು ದಿನ ತಲೆನೋವು, ಕೆಲವು ದಿನ ಮಂಡಿ ನೋವು, ಕೆಲವು ದಿನ ನಿದ್ರೆ. ಇಷ್ಟಿರ್ಬೇಕಾದ್ರೆ ಒಂದ್ ತಿಂಗಳಲ್ಲಿ ಎಷ್ಟು ದಿನ ಕರೆಕ್ಟ್ ಆಗಿ ದೇವ ನಮಸ್ಕಾರ ಮಾಡಿದ್ವಿ, ಎಷ್ಟು ದಿನ ಪೂಜೆ ಆಯ್ತು, ಎಷ್ಟು ದಿನ ಪ್ರದಕ್ಷಿಣೆ ಆಯ್ತು ಅಂತ ಲೆಕ್ಕ ಹಾಕೊಂಡ್ರೆ ಅಪ್ಪ ನೀನ್ ಕಿವಿ ನೋವು ಅಂತ ಎಷ್ಟು ದಿನ ತಿಂಗಳಲ್ಲಿ ಪೂಜೆ ಮಾಡಿಲ್ಲ, ಅದಕ್ಕೆ ಮುಂದಿನ ತಿಂಗಳು 3 ದಿನ ನೀನ್ ಕಿವಿ ಕೇಳಿಸಲ್ಲ. ಆಲೋಚನೆ ಮಾಡಿ ಇಂದ್ರಿಯ ದೇವತೆಗಳ ಮೂಲಕ ದೇವರ ವ್ಯಾಪಾರ ಮಾಡಿಸ್ಬಿಟ್ರೆ, ಇವತ್ತು ಅರ್ಜೆಂಟ್ ಆಗಿ ನಾನು ಕೆಲಸ ಮಾಡ್ಬೇಕಾಗಿತ್ತು, ವ್ಯಾಪಾರಗಳಿತ್ತು, ಬೇರೆ ಹೊರಬೇಕಾಗಿತ್ತು, ದೇವರು ನೋಡ್ಲಿಲ್ಲ, ಆದ್ರಿಂದ ನಿನಗೆ 3 ದಿನ ಒಂದ್ ಕಣ್ ಮಾತ್ರ ಕಾಣ್ಲಿ, ಕೈ ಇಲ್ಲ ಕಾಲಿಲ್ಲ, ಹಂಗೆಲ್ಲ ದೇವ್ರು ಮಾಡ್ಬಿಟ್ರೆ ನಮ್ ಕಥೆ ಏನು? ನಾವ್ ಮಾಡೋದೆಲ್ಲ ಎಡವಟ್ಟೆ ಆಗಿದ್ರು ದೇವ್ರು ಕಾಪಾಡ್ತಾನಲ್ಲ. ಅತಕ ಚಂಚಿತ ಕ್ಷುತ ಸ್ಖಲನ ಪತನ ಜೃಂಭಣ ದುರವಸ್ಥಾನ ವಿವಶಾನ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದೆ ಅಲ್ವಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದೆ. ಬೆಳಗ್ಗೆ ನೋಡಿದ್ರೆ ಆ ಕೆಲಸ, ಮಧ್ಯಾಹ್ನ ಈ ಕೆಲಸ, ರಾತ್ರಿ ಈ ಕೆಲಸ, 10 ಗಂಟೆ ಮೇಲಾದ್ರೂ ಶ್ರವಣ ಮಾಡಿ ನಿದ್ದೆ ಬರ್ತಾ ಇದೆ. ಬೆಳಗ್ಗೆ ಇದ್ರೆ ಮತ್ತೆ ಕೆಲಸ. ದೇವರ ಮಹಿಮೆ ಕೇಳೋದು ಯಾವಾಗ? ಪೂಜೆ ಮಾಡೋ. ಹಾಗಿದ್ರು ನಮಗೆ ಉಸಿರಾಟ ಕೊಟ್ಟು, ಆರೋಗ್ಯ ಕೊಟ್ಟು, ಊಟ ಕೊಟ್ಟು, ಎಲ್ಲವನ್ನ ಕೊಟ್ಟು ಕಾಪಾಡ್ತಾ ಇದ್ದೆ ಭಗವಂತ. ನಾನು ನಿಮ್ಮನ್ನು ಕೇಳೋದು ಒಂದೇ, ಸ್ವರ ಮರಣ ದಶಾಯಾಮಪಿ. ಸ್ವರ ಸಾಯೋ ಕಾಲ ಬಂದ್ರು ಕೂಡ ತವ ಗುಣಕೃತನ ಸಕಲ ಕಶ್ಮಲ ನಿರಸನಾನಿ. ಒಂದು ಸಲ ನಾರಾಯಣ ಕೃಷ್ಣ ಗೋವಿಂದ ಅಂತಂದು ಬಿಟ್ರೆ ಎಷ್ಟು ಕಶ್ಮಲಗಳು, ಎಷ್ಟು ಪಾಪಗಳು ದೂರ ಆಗತ್ತೆ ಅಂತ ಗೊತ್ತಿಲ್ಲ. ಆ ಎಲ್ಲ ನಾಮಗಳು ಜ್ವರ ಬಂದಾಗ, ಸಾಯ್ತಾ ಬಿದ್ದಿರುವಾಗ ನನ್ನ ನಾಲಿಗೆಯಲ್ಲಿ ಬರುವಂತೆ ಆಗಲಿ. ಜ್ವರ ಮರಣ ದಶಾಯಾಮಪಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು ಅಂತ ಪ್ರಾರ್ಥನೆ ಮಾಡಿ, ಅಯಂ ನಾಭಿರಪತ್ಯ ಕಾಮ, ಈ ನಾಭಿ ನಿನ್ನಂತೆ ಒಂದು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ, ಅನುಗ್ರಹ ಮಾಡು ಅಂತ ಕೇಳಿದ್ದಕ್ಕೆ ನೀವೆಲ್ಲ ಇಂಥ ಎಡವಟ್ಟೆ ಮಾಡೋದು, ನನ್ನಂತೆ ಲೋಕದಲ್ಲಿ ಯಾರು ಇಲ್ಲ, ಆದ್ದರಿಂದ ನಾನೇ ಅವತಾರ ಮಾಡಿ ಬರ್ತೇನೆ ಅಂತ ಭಗವಂತ ಚಿಂತನೆ ಮಾಡಿ, ಅಲ್ಲಿಂದ ಲೋಕಕ್ಕೆ ಜೈನ ಬೌದ್ಧ ಅವೈದಿಕ ಮತಗಳು ಬರಬೇಕು, ಜನಗಳೆಲ್ಲ ವೇದ ಮಾರ್ಗದಿಂದ ದೂರ ಆಗಬೇಕು, ಅಯೋಗ್ಯರು ಅನ್ನುವ ದೃಷ್ಟಿಯಲ್ಲಿ ಅವಧೂತ ಚರ್ಯೆಯನ್ನ ಲೋಕಕ್ಕೆ ತೋರಿಸ್ಬೇಕು ಅಂತ ಹೇಳ್ತಾ, ವೃಷಭನಾಮಕನಾಗಿ ನಾಭಿ ಮತ್ತು ಮೇರುದೇವಿಯಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾನೆ ಭಗವಂತ ಅಂತ ಇಲ್ಲಿ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಅತ್ಯಂತ ಕಷ್ಟಕರವಾದ ಪಂಚಮಸ್ಕಂದ ಭಾಗವತದಲ್ಲಿ ಮೊದಲನೇ ದಿನ ಈ ಭಾಗವನ್ನು ಆಗೋಯ್ತು ಭಗವಂತ ದಾಟಿಸ್ದ. ಇನ್ ನಾಳೆ ನಾಡದ್ದು ಇನ್ನೂ ವಿಶೇಷವಾದಂತಹ ಪ್ರಕರಣಗಳಿದೆ. ತಿಳಿಬೇಕು ಅನ್ಕೊಂಡವ್ರಿಗೆ ತಿಳ್ಕೊಳ್ಳಿಕ್ಕೆ ಹೊಸ ಹೊಸ ವಿಷಯಗಳು, ಎಲ್ಲೂ ಸಿಗದೇ ಇರತಕ್ಕಂತಹ ವಿಷಯ ಭಾಗವತ, ಅದೆಲ್ಲವನ್ನು ಭಗವಂತ ನಮ್ಮಿಂದ ಶ್ರವಣ ಮಾಡಿಸ್ಲಿ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.